ವೇದಿಕೆಯಲ್ಲಿ ನನ್ನ ಉಪಸ್ಥಿತರಲ್ಲಿ ಮತ್ತು ವೇದಿಕೆಯ ಮುಂದೆ ನನ್ನ ಕನ್ನಡದ ಬಂಧುಗಳೇ, ಒಂದು ದೃಷ್ಟಿಯಿಂದ ನಾನು ಇವತ್ತೇನು ಕಾರ್ಯ ಮಾಡಬೇಕು ಅದಕ್ಕೆ ಅನಧಿಕಾರಿ. ಒಂದು ಕಾರಣ ಏನಂದ್ರೆ ಸಮಾರೋಪ ಮಾತಾಡ್ತಕ್ಕಂಥ ವ್ಯಕ್ತಿ. ಅದು ಯಾವ ಥರದ ಸಮಾರೋಪ ಅನ್ನೋದೊಂದಿದೆ. ಸಮ ಆರೋಪವೂ ಆಗ್ಬೋದು, ಸಮ ಆರೋಪವೂ ಆಗ್ಬೋದು, ಅಸಮ ಆರೋಪ. ಸಮಾರೋಪ ಅಂದ್ರೆ ಇಷ್ಟು ತನಕ ಮಾತಾಡಿದ ಎಲ್ಲರ ವಿಷಯವನ್ನ ಅದನ್ನು ಕ್ರೋಢೀಕರಿಸಿ ಅದೊಂದು ಕನ್ಕ್ಲೂಷನ್. ನಾನು ಬಂದದ್ದೇ ಬೆಂಗಳೂರಿನಲ್ಲಿ ಇವತ್ತು ಸಂಜೆ 5 ಗಂಟೆಗೆ. ಅದರಿಂದ ಕ್ರೋಢೀಕರಿಸಿ ಸಮಾರೋಪ ಮಾಡ್ಲಿಕ್ಕೆ ಆಗೋಲ್ಲ. ಇನ್ನು ಯಾರು ಮಾತಾಡಲಿಕ್ಕೆ ಸಮಾರೋಪ ಹೇಗೆ ಮಾಡುವುದು? ಅದರಿಂದ ಯಾವ ಅರ್ಥದಲ್ಲೂ ಸಮಾರೋಪ ಮಾಡುವುದಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಾನು ಅರ್ಹತೆಯನ್ನು ಕಳ್ಕೊಂಡಿದ್ದೇನೆ ಇವತ್ತು. ಆದರೂ ಕೂಡ ನಮ್ಮ ಅಧ್ಯಕ್ಷರು ಉಪಾಧ್ಯಾಯರು ಆಡಿದಂತಹ ಮಾತುಗಳನ್ನ ನಾನು ಬೆಂಗಳೂರಿನಲ್ಲಿ ಪತ್ರಿಕೆಯಲ್ಲಿ ತುಂಬಾ ಖುಷಿ ಆಯ್ತು ನನಗೆ. ಹಾಗಾದ್ರೆ ಅವರ ಮಾತಿಗೆ ಪೂರಕವಾಗಿ ನಾನು ಮಾತನಾಡಬಹುದು ಸಮಾರೋಪ. ಅದನ್ನ ಸ್ವಲ್ಪ ಸಮೀಕರಿಸಿ ಮಾತಾಡಬಹುದು ಅಂತ ಅನಿಸಿ ನಾನು ಸ್ವಲ್ಪ ಧೈರ್ಯದಿಂದ ಈ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೇನೆ. ಇವತ್ತು ಅನೇಕ ಜನರಿಗೆ ಸನ್ಮಾನಗಳ ಪ್ರಾಯ ಸನ್ಮಾನದಲ್ಲಿ ಪಾಲ್ಗೊಂಡ ಹೆಚ್ಚಿನವರು ನನ್ನ ಹತ್ತಿರ ಪರಿಚಿತರು, ಬಹಳ ಕೆಲವರು ತೀರಾ ಪರಿಚಿತರು. ಎಲ್ಲರೂ ಅವರವರ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡಿದರು. ಒಂದು ಸಂಗತಿ ನನಗೆ ಅನಿಸಿದ್ದು ಆ ಸನ್ಮಾನವನ್ನು ನೋಡ್ತಾ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು ಸನ್ಮಾನ ಕೊಟ್ಟಿದ್ದಾರೆ. ಒಬ್ಬ ಜಾನಪದ ಕಲಾವಿದ ಪರವ, ಅದು ಭೂತರ ವೇಷ ಕಟ್ಟಿ ಕುಣಿಯುವಂತ ನನಗೆ ಆತನ ಆ ಕಲೆಗೆ ನೀವು ಪ್ರೋತ್ಸಾಹ ಕೊಟ್ಟದ್ದು ನೋಡಿದಾಗ ಈಗ ಖುಷಿ ಆಯಿತು. ಆದರೆ ಮುಂದಿನ ಭವಿಷ್ಯ ಯೋಚನೆ ಮಾಡಿ ತುಂಬಾ ದುಃಖ ಆಯಿತು. ಇನ್ನು 10 ವರ್ಷ ಹೋದ ಮೇಲೆ ಯಾರಾದ್ರೂ ಪರವಾಗಿ ಕುಣಿಯೋರು ಸಿಗ್ತಾರೋ ಈ ದೇಶದಲ್ಲಿ? ಎಲ್ಲರೂ ಪ್ಯಾಂಟು, ವೈಟ್ ಶರ್ಟ್, ವೈಟ್ ಕಾಲರ್ ಇಸ್ಕೊಂಡ್ಬಿಟ್ಟು ವೈವಿಧ್ಯವೇ ಇಲ್ಲದ ಮೊನೋಟನಸ್ ಜನಾಂಗ ಬೆಳೆಯುತ್ತಾ ಇದೆ. ಮತ್ತು ಯಾರು ಕೂಡ ದುಡಿಯುವುದು ಇಂಥ ಕಲೆಗಳು ಇದರಲ್ಲಿ ಸುಮಾರು. ಇವತ್ತು ಯಾರು ವೇಷ ಧರಿಸ್ತಾರೆ ಅವರ ಮಕ್ಕಳು ನಾಳೆ ವೇಷ ಕೊಡುವುದಿಲ್ಲ. ಯಾಕಂದ್ರೆ ಕಾಲೇಜಿಗೆ ಹೋಗಿರ್ತಾರೆ, ಕಾಲೇಜಿಗೆ ಹೋಗಿ ನಾವು ಭೂತದ ವೇಷ ಕುಣಿಯೋದ ಅಂತಾರೆ. ಅದು ಸುಮಾರು. ಸೊ ಈ ಕಲೆಯ ವೈವಿಧ್ಯ, ವರ್ಣ ವೈವಿಧ್ಯ, ಈ ಎಲ್ಲ ಪ್ರಕಾರಗಳು ನಾಶವಾಗಿ ಬ್ರಿಟಿಷರು ಹೇಳಿಕೊಟ್ಟಂತಹ ಪ್ಯಾಂಟು ಶರ್ಟ್ ಮಾತ್ರ ಉಳಿತಾ ಇದೆ ದೇಶದಲ್ಲಿ. ಅದು ಒಂದೇ ಅಲ್ಲ, ಬರೀ ವೇಷ ಅಲ್ಲ. ಇನ್ನೊಂದು 10 ವರ್ಷ 25 ವರ್ಷ ಹೋದ ಮೇಲೆ ನಿಮಗೆ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಮಾಡ್ಲಿಕ್ಕೆ ಉಂಟ. ಕನ್ನಡ ಮಾತಾಡೋರು ಇರ್ತಾರೆ ಈ ನಾಡಿನಲ್ಲಿ. ಇವತ್ತು ಕನ್ನಡ ಉಳಿದಿದ್ರೆ ಮೊನ್ನೆ ಯಾರು ಹೇಳಿದ್ರು ಹಳ್ಳಿಗಳಲ್ಲಿ ಮಾತ್ರ ಅಲ್ಲ, ಕನ್ನಡ ಉಳಿದಿರೋರು, ಉಪಾಯದಲ್ಲಿ ಉಳಿದಿರೋರು ಯಕ್ಷಗಾನದಲ್ಲಿ ಒಂದು ಹರಿಕಥೆಗೆ ಮಾತಾಡ್ತಾರೆ. ಯಕ್ಷಗಾನದಲ್ಲಿ ಇಂಗ್ಲಿಷ್ನ ಅವನು ಕೃಷ್ಣನೋ ಒಬ್ಬ ಇಂಗ್ಲಿಷಲ್ಲಿ ಮಾತಾಡ್ಲಿಕ್ಕೆ ಆಗೋಲ್ಲ, ಅಂದ್ರೆ ಅವನು ಕನ್ನಡ ಮಾತಾಡ್ತಾನೆ. ಹರಿಕಥೆ ಅವರು ಇಂಗ್ಲಿಷಲ್ಲಿ ಹರಿಕಥೆ ಮಾಡ್ಲಿಕ್ಕೆ ಆಗ ಇಲ್ಲಿ ಸುಮಾರು ಇಂಗ್ಲಿಷ್ ಹರಿಕಥೆ, ಇಂಗ್ಲಿಷ್ ಯಕ್ಷಗಾನ ಅಂತ ಕೊನೆಗಡಿಸ್ಲಿಕ್ಕೆ ಆಗಿಬಿಟ್ಟಿದೆ. ಆದ್ರೆ ನಿಜವಾಗಿ ಅವನು ಅದನ್ನ ಮಾತಿನಲ್ಲಿ ಇಂಗ್ಲಿಷ್ ನಡೆಸಲಿಕ್ಕೆ ಆಗುತ್ತದೆ. ಶುದ್ಧ ಕನ್ನಡ ಮಾತಾಡಬೇಕಾಗುತ್ತೆ ಯಕ್ಷಗಾನದ ಪಾತ್ರ. ಹರಿಕಥೆಯಲ್ಲಿ ಇಂಗ್ಲಿಷ್ ಅಂತ ಧರಿಸಿ ಅವನು ಹರಿಕಥೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಾಯ ಇವತ್ತು ಶುದ್ಧ ಕನ್ನಡ ಮಾತಾಡ್ತಕ್ಕಂಥ ಒಂದು ಪರಂಪರೆ ಉಳಿದಿದ್ದರೆ ಅದು ಯಕ್ಷಗಾನದಲ್ಲಿ ಮತ್ತು ಇದಕ್ಕೆ ಮಾತ್ರ. ಬೇರೆ ಕನ್ನಡ ಮಾತಾಡಲಿಕ್ಕೆ ಬರೋದಿಲ್ಲ ನಮ್ಮ ಜನರಿಗೆ. ಇವತ್ತು ಇನ್ನೊಂದು 50 ವರ್ಷ ಹೋದ ಮೇಲೆ ಪೇಟೆಗಳಲ್ಲಿ ಕನ್ನಡ ಮಾತಾಡುವಂತಹ ಒಂದು ಇರ್ತಾರೋ ಅಂತ ನನ್ನ ಸಂದೇಹ. ಇಟ್ ಇಸ್ ಅಂದ್ರೆ ಎಚ್ಚರ ಕೊಡ್ತಾ ಇದ್ದಾರೆ ನಮ್ಮ ಕನ್ನಡ ಸ್ಥಾಪನೆಗಳು. ಇಟ್ ಇಸ್ ಡೈಯಿಂಗ್ ಲ್ಯಾಂಗ್ವೇಜ್, ನಾಶ ಆಗ್ತಾ ಇದೆ. ನೀವು ಬೆಂಗಳೂರಿಗೆ ಬನ್ನಿ, ಬೆಂಗಳೂರಿನಲ್ಲಿ ಕಾನ್ವೆಂಟ್ ನಲ್ಲಿ ಕಲಿಯುವ ಹುಡುಗಿಯರ ಹತ್ರ ಮಾತಾಡಿ, ಹೋಗಿ ಕನ್ನಡವೇ ಬರೋಲ್ಲ. ಅದಕ್ಕೆ ನಾವು ಹುಡುಗಿಯರ ಕಾರಣ ಅಲ್ಲ, ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲೇ ಕಲಿಬೇಕು ಅಂತ ಉಪಾಧ್ಯಾಯರು ಒಂದು ಚೆನ್ನಾಗಿ ಇಂಗ್ಲಿಷ್ ಮೀಡಿಯಂನಲ್ಲೇ ಕಲಿಬೇಕು ಅಂತ ನನಗೆ ಕಾಣುವುದು. ಎಲ್ಲಿಯಾದರೂ ವಿದೇಶದಲ್ಲಿ, ಅಮೆರಿಕಾದಲ್ಲಿ ಅಲ್ಲೋ, ಅಲ್ಲಿ ಕನ್ನಡ ಮೀಡಿಯಂನಲ್ಲಿ ಪಾಠ ಮಾಡೋದಕ್ಕೆ ಅಸಂಖ್ಯ ಹೋಗ್ತದೆ. ಅದಕ್ಕೆ ಈ ದೇಶದ ಇಂಗ್ಲಿಷ್ ಮೀಡಿಯಂನಲ್ಲಿ ಪಾಠ ಮಾಡೋದು. ಆದ್ರೆ ಏನು ರೋಗ ನಮಗೆ? ಇಂಗ್ಲಿಷ್ ಕಲೀರಿ,
ಅದು ತಮಾಷೆ ಗೊತ್ತು ಅಂತ ಕನ್ನಡ ಮೀಡಿಯಂನಲ್ಲಿ ಇಂಗ್ಲಿಷ್ ಕಲಿತ ವಿದ್ಯಾರ್ಥಿಗಳಷ್ಟು ಚೆನ್ನಾಗಿ ಯಾಕೆಂದ್ರೆ ಅವು ಸ್ಪೆಲ್ಲಿಂಗ್ ತಪ್ಪು ಮಾಡ್ತಾರೆ, ಬರೀ ಹೇಳಿ ಮಾತಾಡಿ ಶುದ್ಧವಾದ ಸ್ಪೆಲ್ಲಿಂಗ್ನಲ್ಲಿ ಕನ್ನಡ ಇಂಗ್ಲಿಷ್ ಬರೀಲಿಕ್ಕೆ ಬರೋದು ಕನ್ನಡ ಮೀಡಿಯಂನಲ್ಲಿ ಇಂಗ್ಲಿಷ್ ಕಲ್ತ್ಕೊಳ್ಳೋದು. ಈ ಎಚ್ಚರ ಇಲ್ಲ. ನಮ್ಮ ತಂದೆ ತಾಯಿ ಇಂಗ್ಲಿಷ್ ಮೀಡಿಯಂಗೆ ಯಾವತ್ತು ಪ್ರಾಯ ನಮ್ಮ ಸರ್ಕಾರ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಇದ್ರೆ ಪರವಾನಗಿ ಕೊಡೋಲ್ಲ ಅಂತ ಮಾಡದೇ ಇದ್ರೆ ಈ ದೇಶದಲ್ಲಿ ಪ್ರಾಯ ಕನ್ನಡ ಉಳಿದಿದೆ. ಬೆಂಗಳೂರಿಗೆ ಹೋದರೆ ನನಗೆ ಒಮ್ಮೆ ಆಶ್ಚರ್ಯ ಅನಿಸೋದು, ನಾನು ಅನೇಕ ಕಡೆ ಅನುಭವಿಸಿದ್ದು. ಎಲ್ಲೋ ಮನೆ ಹೋಗಿರ್ತೇನೆ, ಹೋಗಿ ಮತ್ತೆ ಇನ್ನು ಯಾವಾಗ ಅಂದ್ರೆ ನೆನಪಾಯ್ತು, ನಮ್ಮ ಡಾಕ್ಟರ್ ಹೇಳಿದ ಮಾತು ನೆನಪಾಯ್ತು. ಸಾಮಾನ್ಯ ಹೋಗಿ ಬರುವಾಗ ಇನ್ನೊಮ್ಮೆ ಕಾಣೋಣ ಅಂತ ಡಾಕ್ಟರ್ ಹತ್ರ ಒಂದು ಹಾಗೆ ಮಾಡಲ್ಲ, ಅದು ಒಂದು ಸಣ್ಣ ಪುನರ್ ದರ್ಶನ ಅಂತ ಎಲ್ಲರೂ ಹೇಳ್ಬೋದು. ವೈದ್ಯರಲ್ಲಿ ಸಣ್ಣ ಪುನರ್ ದರ್ಶನ ಅಂತ ಹೇಳ್ಬಾರ್ದು, ಹಾಗೆ ಇನ್ನೊಮ್ಮೆ ಕಾಣಬೇಡಿ ಅಂತ ಅವ್ರಿಗೆ ಗೊತ್ತಿದ್ದು. ಹಾಗಾಗಿ ಅಲ್ಲಿ ಯಾವಾಗ ಬರ್ತೀವಿ ಅಂತ ಕೇಳ್ತಾರೆ. ಅಲ್ಲಿ ಮನೆಗೆ ಹೋಗಿ ಇನ್ನು ಯಾವಾಗ ಕಾಣೋಣ, ಯಾವಾಗ ಭೇಟಿ ಅಂತ. ಅವರೆಲ್ಲ ಇಲ್ಲ, ಮುಂದಿನ ಬುಧವಾರ ಭಾನುವಾರ ಸುಮಾರು ನಾನು ಪುನಃ ಬರೋದಿಲ್ಲ, ಈ ಕಡೆಗೆ ಬರ್ತೀನಿ. ಆ ಮನೆಯ ಮಕ್ಕಳು ಭಾನುವಾರ ಅಂದ್ರೆ ಯಾವ ಅಂಕಲ್ ಅಂತ, ಇದು ಕರ್ನಾಟಕದ ರಾಜಧಾನಿಯಲ್ಲಿ ಆಡುವ ಭಾಷೆ. ಭಾನುವಾರ ಅಂದ್ರೆ ಯಾವ ಅಂಕಲ್ ಅಂತ ಅವ ಅಪ್ಪ ಅಮ್ಮ ಆ ರೀತಿ ಬೆಳೆಸಿಬಿಟ್ಟಿದ್ದಾರೆ. ಇಂಗ್ಲಿಷ್ ಮಾತಾಡಿದ ಮೇಲೆ ಮನೆಯಲ್ಲಿ ಖುಷಿ. ಮತ್ತೆ ಕೆಲವು ಶಾಲೆಗಳಿವೆ ಕರ್ನಾಟಕದಲ್ಲಿ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ಮಾಡೋದಷ್ಟೇ, ಆ ಕಾಂಪೌಂಡಿನೊಳಗೆ ಇಂಗ್ಲಿಷ್ ಆದ್ರೆ ಬೇರೆ ಭಾಷೆ ಮಾತಾಡಿದ್ರೆ ಪನಿಷ್ಮೆಂಟ್ ಕೊಡುವಂತ. ಇದು ನಾಚಿಕೆ ಇಲ್ಲ ನಮ್ಮ ಜನಕ್ಕೆ. ಭಾನುವಾರ ಅಂದ್ರೆ ಯಾವ ವಾರ ಅಂತಂದ್ರೆ ಅಲ್ಲ, ನಾವು ಅದಕ್ಕೆ ಸಂಡೆ ಹಾಗೆ ಹೇಳಿ ಮತ್ತೆ ಸಂಡೆ ಅಂದ್ರೆ ಸಂಡೆ ಎಲ್ಲ ಅರ್ಥ ಆಯ್ತು, ಭಾನುವಾರದ ಅರ್ಥ. ಬಹಳ ಕೆಟ್ಟ ಒಂದು ಸಂಸ್ಕೃತಿ. ನಾನು ತುಂಬಾ ಊರುಗಳಲ್ಲಿ ಹೋದಾಗೆಲ್ಲ ಹೇಳಿದೆ, ನಮ್ಮ ತಾಯಂದಿರಿಗೆ ತನ್ನ ಮಗ ಅಮ್ಮ ಅಂತ ಕರೆದ ಮಮ್ಮಿ ಅಂತ ಕರೀಬೇಕು. ಈಜಿಪ್ಟ್ ಅಲ್ಲಿ ಮಾತ್ರ ಇದ್ದು, ಈ ಊರುಗಳಲ್ಲಿ ಬಂದಿದ್ದಾವೆ ಮಮ್ಮಿಗಳು. ಇಷ್ಟು ನಾಶಿ ಆಗೋದಲ್ವ, ನಾನು ಜೀವಂತವಾಗಿದ್ದೇನಪ್ಪ, ನನ್ನ ಮಮ್ಮಿ ಅಂತ ಕಲಿಬೇಡ ಅಂತ ಹೇಳೋ ಒಬ್ಬ ಹೆಣ್ಮಕ್ಳು ಇಲ್ಲ ಈ ಕರ್ನಾಟಕದಲ್ಲಿ. ನನ್ನ ಮಗ ಮಮ್ಮಿ ಅಂತ ಕರೀತಾನೆ ಕಾವು ಹಿಡಿದಿದೆ. ಎಷ್ಟು ಅಸಹ್ಯ, ಎಷ್ಟು ಅನಾಗರಿಕತನ ಬೆಳೀತಾ ಇದೆ ಕರ್ನಾಟಕದಲ್ಲಿ. ಅವ್ರು ಮಾತಾಡಬೇಕು ಕನ್ನಡ. ಸಂಜೆ ಹೊತ್ತು ವಾಕಿಂಗ್ಗೆ ಹೋಗುವಾಗ ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ ಪರ್ಚೇಸ್ ಮಾಡಿಕೊಂಡು ಮನೆ ಬರು, ಇದು ಕನ್ನಡ. ಇದು ಎಷ್ಟು ಈಗ ಒಂದು ಕಾಲದಲ್ಲಿ ನಾನು ಉಪಾಧ್ಯಾಯರ ಉಪನ್ಯಾಸಗಳ ಮುಖ್ಯಗಳನ್ನು ಗಮನಿಸಿದೆ. ಒಂದು ಕಾಲದಲ್ಲಿ ಸಂಸ್ಕೃತ ಕನ್ನಡದ ಮೇಲೆ ದಾಳಿ ಮಾಡಿತ್ತು. ಅದರಿಂದ ಕನ್ನಡ ಬೆಳೆದದ್ದು ನಿಜ, ಕನ್ನಡ ಸ್ವಲ್ಪ ಅನ್ಯಾಯ ಆದದ್ದು ನಿಜ. ಮೂಲಕ ನೋಡಿ, ಯಾಕೆಂದ್ರೆ ಎಷ್ಟೋ ಕನ್ನಡ ಶಬ್ದಗಳನ್ನು ಮರೆತೇವು ನಾವು, ಸಂಸ್ಕೃತ ಶಬ್ದಗಳನ್ನ ನೋಡಿ. ಇವತ್ತು ತಮಿಳುನಾಡಿನಲ್ಲಿ ಅದಕ್ಕೆ ಶಬ್ದ ಇದೆ, ಕನ್ನಡದ ನಕ್ಷತ್ರ ಅಂತ ಅನ್ನೋದಕ್ಕೆ ಇವರು ನಾವು ಸ್ಟಾರ್ ಅಂತ ಹೇಳಬೇಕು, ಶುದ್ಧ ಕನ್ನಡದಲ್ಲಿ ಮಾತಾಡಬೇಕು. ಸ್ಟಾರ್ ಇರುತ್ತೇನೆ ನಕ್ಷತ್ರ ಸಂಸ್ಥೆ ಹೇಳಬೇಕು. ಕನ್ನಡದಲ್ಲಿ ಅದಕ್ಕೆ ಅರಿವು ಅಂತ ಹೆಸರಿತ್ತು, ಅದ್ರ ಅರಿವು ಅಂದ್ರೆ ಯಾರು ಅರಿವಾಗುವುದಿಲ್ಲ. ಅದೇನು ಅರಿವು ಅಂದ್ರೆ ಅಂತ ಕನ್ನಡದ ಶಬ್ದವನ್ನು ನಾವು ಅರಿತುಬಿಟ್ಟಿದ್ದೇವೆ. ಅರಿಲ್ಲ ಅಂತಕ್ಕಂಥ ಶಬ್ದ ಹೇಳಿದ್ರೆ ಯಾರು ಅರ್ಥ ಆಗೋದು. ಆಮೇಲೆ ತಮಾಷೆ ನಾನು ಒಂದು ಯೋಚನೆ ಮಾಡೋದು, ನಮ್ಮ ಹುಡುಗರು ಯಾವ್ದಾದ್ರು ಹುಡುಗಿಯನ್ನು ಕನ್ನಡದಲ್ಲಿ ಪ್ರೀತಿ ಮಾಡೋದು ಹೇಗೆ ಅಂತ ಒಂದು ಲವ್ ಮಾಡಬೇಕು, ಅದು ಇಂಗ್ಲಿಷ್ ಆಯ್ತು. ಇದನ್ನು ಪ್ರೀತಿ ಮಾಡಬೇಕು, ಸಂಸ್ಕೃತ ಆಯ್ತು, ಕನ್ನಡದಲ್ಲಿ ಅಂತ ಮಾಡೋದು ಅಂತ. ಅದೇ ಅವರು ಅದರ ಕಾಲಲ್ಲಿ ಬೇಕಾದಲ್ಲಿ ಎಲ್ಲ ತಮಿಳಲ್ಲಿ ತೆಲುಗಿನಲ್ಲಿ ಅವರು ಉಳಿಸಿಕೊಂಡಿದ್ದಾರೆ. ನಾವು ಅಷ್ಟು ಕಲ್ಪಿಟ್ಟಿದ್ದೇವೆ. ಕನ್ನಡದಲ್ಲಿ ಪ್ರೀತಿಗೆ ಕನ್ನಡ ಶಬ್ದ ಅಂತ ಕೇಳಿ ಯಾರ ಹತ್ರ ಕನ್ನಡಿಗರ ಹತ್ರ ಇವತ್ತು ನೆನಪಿದೆಯಾ? ಅದು ಹೌದೇ. ಒಂದು ತಮಾಷೆ ಅಂದ್ರೆ ಭಗವದ್ಗೀತೆಯನ್ನ ನಾನು ಕನ್ನಡ ಕನ್ವರ್ಟ್ ಮಾಡಿದೆ. ಕನ್ನಡ ಕನ್ವರ್ಟ್ ಮಾಡುವಾಗ ಅಲ್ಲಿ ದ್ರೋಣಾಚಾರ್ಯರು ದ್ವಿಜೋತ್ತಮ ಅಂತ ಬರುತ್ತೆ. ಇದೆಲ್ಲ ಇವತ್ತು ಕನ್ನಡ ದ್ವಿಜೋತ್ತಮ ಏನು ಬಂದ್ಬಿಡ್ತಾರೆ, ಶುದ್ಧ ಕನ್ನಡ. ಚಿತ್ರದಲ್ಲಿದ್ದ ಹಾಗೆ ಸಂಸ್ಕೃತ ಕನ್ನಡ ಆಯ್ತು. ಅಲ್ಲಿ ದ್ವಿಜೋತ್ತಮ ಇರುತ್ತೆ, ದ್ವಿಜೋತ್ತಮರಾದ ದ್ರೋಣಾಚಾರ್ಯರು. ನಾನು ಕನ್ನಡ ಕನ್ನಡ ಅಂದ್ರೆ ದ್ವಿಜ ಅಂದ್ರೆ ಹಾಲು, ಉತ್ತಮ ಹೆಬ್ಬಾರ. ದ್ರೋಣಾಚಾರ್ಯ ನನಗೊಬ್ಬರು ಕೇಳಿದ್ರು, ದ್ರೋಣಾಚಾರ್ಯ ಹೆಬ್ಬಾರು ಅಂತ ನಿಮ್ಗೆ ಯಾರು ಗೊತ್ತಾಯ್ತು? ಹೆಬ್ಬಾರು ಜಾತವಾದಿ ಪದ, ಇದು ಹೆಬ್ಬಾರು ಅಂತ ನಿಮ್ಗೆ ಯಾರು ಗೊತ್ತಾಯ್ತು? ಅವ್ರು ಬ್ರಾಹ್ಮಣ ಇರ್ಬೋದು, ಬ್ರಾಹ್ಮಣರು ಹೆಬ್ಬಾರು ಅಂತ ನಿಮ್ಗೆ ಗೊತ್ತಾಯ್ತು? ಅದೇ ನಮ್ಮ ಅವಸ್ಥೆಗೆ ಕಡೆಗೊಬ್ಬರಿಗೆ ಏನು ಹೇಳೋದ್ರಿಂದ ನೀವು ಕನ್ನಡಕ್ಕಾಗಿ ಅನುವಾದ ಮಾಡಿದ್ದೀವಿ, ಲಾಸ್ಟ್ ನಲ್ಲಿ ಅದಕ್ಕೊಂದು ಕಕ್ಷಣ ಶಬ್ದ ಅಂತ ಒಂದು ಸೇರಿಸಿ
ಅವಾಗ ನಮ್ಗೆ ಅರ್ಥ ಆಗುತ್ತೆ. ಇದು ನಮ್ಮ ಅವಸ್ಥೆ. ಶುದ್ಧ ಕನ್ನಡದಲ್ಲಿ ಬರೆದ್ರೆ ಅದು ಕಠಿಣ ಶಬ್ದ ಅರ್ಥವಾಗಿದೆ. ಇದರ ಅರ್ಥವಲ್ಲ. ಇದು ಬಹಳ ದುಃಖ ಪಡ್ತಕ್ಕಂಥ. ಇವತ್ತು ಪೇಟೆಗಳಲ್ಲಿ ನೀವು ಈಗ ಟಿವಿಯಲ್ಲಿ ಇಂಟರ್ವ್ಯೂ ಮಾಡ್ತಾರೆ ಅಥವಾ ಕೆಲವರು ಹುಡುಗಿಯರು ಕಾಲೇಜನ್ನು ಕಲಿತವರು, ಅವರು ಒಂದು ಶಬ್ದ ಸ್ವಚ್ಛವಾಗಿ ಕನ್ನಡ, ಒಂದು ವಾಕ್ಯ ಇಂಗ್ಲಿಷ್ ಪದ ಬಳಸದೆ ಸ್ವಚ್ಛವಾಗಿ ಮಾತಾಡಲಿ ನೋಡೋಣ. ನನ್ನ ಒಬ್ಬ ವಿದ್ಯಾರ್ಥಿ ಇದ್ದಾರೆ, ಈ ಮೊನ್ನೆ ಇದ್ರು, ಈಗ ಅವರು ಜರ್ಮನಿ ರೋಬರ್ಟ್ ಸೇಜನ್ ಬಸ್, ಅವರು ಜರ್ಮನಿಯಲ್ಲಿ MA ಮಾಡಿ ಇಂಡಾಲಜಿನ MA ಮಾಡುವಾಗ ಅವ್ರು ತಗೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಇಂಡಿಯಾದಲ್ಲಿ ಮಾಡಬೇಕಾಗಿದ್ದಾರೆ ಒನ್ ಆಫ್ ದಿ ಇಂಡಿಯನ್ ಲ್ಯಾಂಗ್ವೇಜಸ್ ಮತ್ತು ಒನ್ ಆಫ್ ದಿ ಇಂಡಿಯನ್ ಫಿಲಾಸಫೀಸ್ ಅಂತ ತಗೋಬೇಕು. ಅದಕ್ಕೆ ಇಂಡಿಯನ್ ಫಿಲಾಸಫಿ ಅಂತ ಜೈನಿಸ್ ಅಂತ ತಗೊಂಡು ಇಂಡಿಯನ್ ಲ್ಯಾಂಗ್ವೇಜಸ್ ಕನ್ನಡ ತಗೊಂಡು ಜರ್ಮನಿಯಲ್ಲೇ ಕನ್ನಡದಲ್ಲಿ ಬರೆದು ಮಾರ್ಕ್ ತಗೊಂಡು MA ಮಾಡಿ. ಕನ್ನಡ ಭಾಷೆಯ ಪ್ರಶ್ನೆಗೆ ಕನ್ನಡದಲ್ಲೇ ಉತ್ತರಗಳು. ಕನ್ನಡ ಭಾಷೆ ಇವತ್ತು ಕೂಡ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದ್ರೆ, ಅವರು ಕನ್ನಡ ಮಾತಾಡುವಾಗ ನಮಗೆ ಒಂದು ಕಿತ್ತು. ಯಾಕೆಂದ್ರೆ ಶಬ್ದ ಇಂಗ್ಲಿಷ್ ಅಂತ ಬಳಸೋದೇ ಕನ್ನಡದಲ್ಲಿ ಮಾತಾಡ್ತಾರೆ. ನಾನೊಮ್ಮೆ ನಾನು ಚೆನ್ನೈಗೆ ಹೋದೆ. ಚೆನ್ನೈಯಲ್ಲಿ ಅಲ್ಲಿ ಯೂನಿವರ್ಸಿಟಿಯಲ್ಲಿ ಕನ್ನಡ ವಿಂಗ್ ಇದೆ. ಮರಿಯಪ್ಪನಂತವರು, ಪ್ರೊಫೆಸರ್ ಮರಿಯಪ್ಪನಂತವರು ಬೆಳೆಸಿದಂತಹ ಒಳ್ಳೆಯ ಸಂಸ್ಥೆ. ಈಗ ಆ ಮಟ್ಟದಲ್ಲಿ ಅಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿದ್ದೆ. ನೋಡಿ ಕನ್ನಡ ಹೇಗೆ ಮಾತಾಡ್ತಾರೆ ಒಬ್ಬ ವಿದೇಶಿ ಅಂತ ಕೇಳಿ ಅಂತ ಇವ್ರನ್ನ ಮಾತಾಡಿಸಿದ್ರು. ಅವರು ಕನ್ನಡ ಮಾತಾಡುವಾಗ ಎಲ್ಲೂ ಕೂಡ ತಪ್ಪಿ ಕೂಡ ಕನ್ನಡ ಶಬ್ದ ಅಲ್ಲದೆ ಇಂಗ್ಲಿಷ್ ಶಬ್ದವನ್ನು ಬಳಸ್ತಾರೆ. ನಮಗೆ ಆಗತ್ತ, ನೀವು ಪ್ರಯತ್ನ ಮಾಡಿ ನೋಡಿ, ನಾನೇ ಟ್ರೈ ಮಾಡಿ ನೋಡಿ. ನಮಗೆ ಆಗತ್ತ, ಪ್ರಯತ್ನ ಮಾಡಿ ಒಂದು ದಿವಸ ಇಂಗ್ಲಿಷ್ ಶಬ್ದ ಬಳಸೋದಿಲ್ಲ, ಬರೀ ಕನ್ನಡ ಮಾತಾಡ್ತೇವೆ ಅಂತ ಪ್ರತಿಜ್ಞೆ ಮಾಡೋಣ. ಆಗೋಲ್ಲ ಮಾತಾಡಿ. ಯಾಕಂದ್ರೆ ಆಗ ಒಂದು ಕಾಲದಲ್ಲಿ ಸಂಸ್ಕೃತ ಕನ್ನಡ ಶಬ್ದಗಳು ಎಷ್ಟು ಹೋದ ಹಾಗೆ ಇವತ್ತು ಎಷ್ಟೋ ಶಬ್ದಗಳು ಇಂಗ್ಲಿಷ್ ಶಬ್ದಗಳು ಕನ್ನಡ ಸೇರಿಬಿಟ್ಟಿದ್ದಾವೆ. ಸೇರಬಾರದು ಅಂತಲ್ಲ, ಕನ್ನಡ ಶಬ್ದ ಹೋಗಿಬಿಟ್ಟಿದ್ದಾವೆ. ಅದು ಕನ್ನಡದಲ್ಲಿ ಶಬ್ದವೇ ಇಲ್ಲ. ಅದಕ್ಕೆ ನಾವು ಇಂಗ್ಲಿಷಲ್ಲೇ ಹೇಳು, ಬಸ್ಸು ಕಾರು ಅದು ಬಿಡಿ. ಆದ್ರೆ ಎಷ್ಟೋ ಹಿಂದೆ ಇದ್ದ ಕನ್ನಡ ಶಬ್ದಗಳು ಬಿಟ್ಟು ಅದರ ಬಳಿ ಇಂಗ್ಲಿಷ್ ಶಬ್ದ ಬಂದ್ಬಿಟ್ಟಿದೆ. ಇದು ಒಂದು ಸಮಸ್ಯೆ. ಅವರು ಒಂದ್ಸರ್ತಿ ನನ್ನ ಹತ್ರ ಒಂದು ಕಥೆ ಹೇಳಿದ್ರು. ನಾನು ಅನೇಕ ಕಡೆ ಹೇಳಿದ್ದೆ. ನಮ್ಮ ಮನೆಗೆ ಮೊದಲು ಬಂದಾಗ ಒಂದು ವಿಚಿತ್ರ ಮಾಡಿ, ಅವರು ಮೊಟ್ಟ ಮೊದಲ ಬಾರಿ ನನ್ನ ಹತ್ರ ಭಾರತೀಯ ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಬಂದರು. ಉಡುಪಿ ಬರೋರು ನಮ್ಮ ಮನೆಗೆ ಬಂದರು. ಅವರು ವಿದೇಶಿಯರು, ಅವರು ಗ್ರೀಕ್ ಅವ್ರ ಕನ್ನಡ ಏನು ಮಾತಾಡೋದು ಅಂತ ನಾನು ಇಂಗ್ಲಿಷ್ನಲ್ಲಿ ಮಾತಾಡ್ತೇನೆ. ಅವರು ಕನ್ನಡದಲ್ಲಿ ಉತ್ತರ ಕೊಟ್ಟರು, ಓ ಇದು ಉಪಯೋಗ ಇಲ್ಲ, ಈ ಪ್ರಾಣಿ ಇದು ಕನ್ನಡ ಮಾತಾಡೋದು. ನಾನು ಕನ್ನಡ ಶುರು ಮಾಡಿ, ಇದು ಇಷ್ಟು ನೋವು ಕೊಟ್ಟ ಸಂಗತಿ ನಾನು ನಿಮಗೆ ಅದಕ್ಕೋಸ್ಕರ ಹಂಚಿಕೊಳ್ತಾ ಇದ್ದೇನೆ. ಕನ್ನಡದಲ್ಲಿ ಮಾತಾಡಿ. ಎಲ್ಲಿಂದ ಬಂದದ್ದು ನೀವು, ಯಾವ ಊರಿನಿಂದ ಬಂದಂತಹ ಊರು ಅಂತ ಆಗೋದು. ಬಂದಂತಹ ಊರು ಯಾವ ಕೇಳಿದೆ, ನಾನು ಶುದ್ಧ ಕನ್ನಡದಲ್ಲೇ ಕೇಳಿದೆ. ಅವ್ರು ಹೇಳಿದ್ರು, ನಾವು ಕೆಳನಾಡಿನಿಂದ ಬಂದವರು. ಇದು ಯಾವ ನಾಡು? ಮಲೆನಾಡು ಗೊತ್ತು, ಕೆಳನಾಡು ಅಂದ್ರೆ ಯಾವುದು? ಎಷ್ಟು ಸ್ವಚ್ಛ ಕನ್ನಡ ನೋಡಿ. ಅವರು ನೆದರ್ಲ್ಯಾಂಡ್ನಿಂದ ಬಂದರು. ನೆದರ್ಲ್ಯಾಂಡ್ ಹೋಗೋದಿಲ್ಲ, ಅದನ್ನು ಕನ್ನಡ ಕನ್ವರ್ಟ್ ಮಾಡಿ ಕೆಳನಾಡಿನಿಂದ ನಿಮ್ಮ ದೇಶಕ್ಕೆ ಬಂದು ಹೇಳಿದ್ರು. ಎಷ್ಟು ಜನರಿಗೆ ಈ ಕನ್ನಡ ಅರ್ಥ ಆಗುತ್ತೆ? ಶುದ್ಧ ಕನ್ನಡ, ನಾನು ಕೆಳನಾಡಿನಿಂದ ನಿಮ್ಮ ದೇಶಕ್ಕೆ ಬಂದೆ. ಆಮೇಲೆ ಆಯ್ತು, ಮಾತುಕತೆ ಬೆಳೀತು, ಕನ್ನಡದಲ್ಲೇ ಮಾತಾಡಿಕೊಂಡು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಿಮಗೆ ಕನ್ನಡಿಗರಿಗೆ ಅಭಿಮಾನ ಇಲ್ಲದ ಜನ ನೀವು, ಹೌದಾ? ಯಾಕೆ ಮಾತ್ರ ಬೈತಾ ಇದ್ದೀರ ನಮ್ಮನ್ನ? ಯಾಕೆ ನಾವು ಅಭಿಮಾನ ಇಲ್ಲದ ಜನ? ಅದಕ್ಕೆ ಎರಡು ವಿಷಯ ಹೇಳಿದ್ರು. ಒಂದು, ಸಂಸ್ಕೃತದ ಬಗ್ಗೆ ಒಂದು ಕಥೆ ಹೇಳಿದ್ರು. ಅವರು ಸಂಸ್ಕೃತ ಚೆನ್ನಾಗಿ ಮಾತಾಡ್ತಾರೆ. ಅವರಿಗೆ ಸುಮಾರು 12 ಭಾಷೆಗಳು ಬರ್ತಾರೆ. ಅದು ಸಂಸ್ಕೃತ ಚೆನ್ನಾಗಿ ಸಂಸರ್ಗೆ ಅವ್ರನ್ನ ಗೋಕರ್ಣ ಕರ್ಕೊಂಡು ಹೋಗಿ, ಅಲ್ಲಿ ಗೋಕರ್ಣ ಕಾಲೇಜಿನ ಸಂಸದ ಮಾತಾಡ್ತಾರೆ. ಯಾಕಂದ್ರೆ ನಮ್ಮಲ್ಲಿ ಕೆಲವರಿಗೆ ಹಂಸ ಮಾತಾಡಿದ್ರೆ ಅದೇನು ಮಡಿವಂತರ ಭಾಷೆ, ನಾವು ಮಾತಾಡಿದ್ರೆ ಬೇರೆ ಆಗುತ್ತೆ. ಅವ್ರಿಗೆ ಯಾವ ಬರ್ಬೇಕು, ಅದು ಭಾಷೆ ಅಷ್ಟೇ. ಸಂಸ್ಕೃತ ಮಾತಾಡಿ ಒಂದು ದೇವಸ್ಥಾನಕ್ಕೆ ಹೋದ್ರು. ಅದೇ ನಮ್ಮ ವ್ಯವಸ್ಥೆ ನೋಡಿ, ಒಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ಆ ದೇವಸ್ಥಾನದಲ್ಲೆಲ್ಲ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಹಾಕಿದ್ದಾರೆ ಕೊಟೇಶನ್ಸ್. ಪೈಶದ್ಯವೇ ದುಃಖಸ್ಯ ಎದೇ ನಾನು ಚಿಂತೆಯಿಂದ ಒಳ್ಳೆ ಸುಭಾಷಿತರೆಲ್ಲ ಇದು ಬರೆದಿದ್ದಾರೆ. ಇವರು ಒಂದು ದೇವಸ್ಥಾನಕ್ಕೆ ಹೋದರು, ಆ ಕಡೆ ನಾರ್ತ್ ಉತ್ತರ ಕರ್ನಾಟಕ. ಆ ದೇವಸ್ಥಾನಕ್ಕೆ ಹೋಗಿ ಗೋಡೆಯಲ್ಲಿ ಬರೆದಿದೆ, ಇದು
ಇದೇನು ಅಂತ ಕೇಳಿದ್ರು ಇವರು. ಅದು ಸಂಸ್ಕೃತದ ಶ್ಲೋಕಗಳೆಲ್ಲ. ಇದು ಏನು ಅಂತ ಕೇಳಿದಂತೆ ಇವರು ರೋಬರ್ಟ್ ಜೆಜನ್ಸ್. ಅದಕ್ಕೆ ಅವರಿಗೆ ಪುರಿಯವರು ಅಪ್ಪ ಹಿಂದಿ ಮೈಕ್ಯ ಅಂತ ಕೇಳಿದ್ರು. ಏನು ಅಂತ ಕೇಳಿದ್ರೆ ಹಿಂದಿಯಲ್ಲಿ. ಅದಕ್ಕೆ ಇವರು ಹೇಳಿದಂತೆ ಸಂಸ್ಕೃತ ನೀವು ಖಂಡಿತಾಂ ಜನಾನಿ ಸಂಸ್ಕೃತಂ ಅಂದರು. ಯಾಕೆ ಹಿಂದಿ ಯಾಕೆ? ನನ್ನ ಸಂಸ್ಕೃತ ಅಂತ ಆಗುತ್ತೆ, ಸಂಸ್ಕೃತದಲ್ಲಿ ಹೇಳ್ರಿ ಅಂತ ಪೂಜೆಯವರು ಓಡಿ ಹೋದಂತೆ. ಅವರಿಗೆ ಸಂಸ ಬರ್ತಿರಲಿಲ್ಲ, ಅವ್ರಿಗೆ ಬಾಯ್ಪಾಟಕ್ಕಂತ ಶ್ಲೋಕಗಳು ಅಲ್ಲದೆ ಸುಮ್ಮನೆ ಹಂಸ ಬರ್ತಿರಲಿಲ್ಲ ಪೂಜೆಗಳು. ಇದು 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 ಸಂಸ್ಕೃತದ ಅವಸ್ಥೆ ಈ ದೇಶದಲ್ಲಿ. ಅವ್ರಿಗೆ ಬಾಯ್ಪಾಟಕ್ಕಂತೂ ಕೆಟ್ಟ ತಟ್ಟಿಕೊಳ್ಳಿಕ್ಕೆ ಮಾತ್ರ ಗೊತ್ತಿರೋದು ಹೊರತು ಅದು ಕೇಳಿದ್ರೆ ಪೂಜೆಯವರಿಗೆ ಬರೋದು. ಅಲ್ಲಿಂದ ಇದು ಒಂದು ಕಥೆ ಅವರು ಹೇಳಿದ್ದು. ಅಲ್ಲಿಂದ ಮೈಸೂರಿಗೆ ಬಂದು ರಿಕ್ಷಾದಲ್ಲಿ ಅವ್ರ ಮನೆ ಮೈಸೂರಿನಲ್ಲಿ ಅದು ಚುಟ್ಟಿ ಕೊಡೋದು. ಮೈಸೂರಿಗೆ ರಿಕ್ಷಾದಲ್ಲಿ ಮನೆಗೆ ಹೊರಟಿದ್ದಾರೆ. ಅಲ್ಲಿಂದ ಅವರು ಸರಸ್ವತಿಪುರಂ ಹೋಗ್ಬೇಕಾದ್ರೆ ಎಡಕ್ಕೆ ತಿರುಗಬೇಕು. ರಿಕ್ಷಾದಲ್ಲಿ ಹೋಗ್ತಾ ಇದ್ದಾರೆ. ಎಡಕ್ಕೆ ತಿರುಗು ಅಂತ ಹೇಳಿದ್ರು ನೀವು. ರಿಕ್ಷಾದವ ನಿಲ್ಲಿಸಿದಂತೆ ಎಂತದ್ದು ಹೇಳುದು ನೀವು? ಲೆಫ್ಟಿಗೆ ಹೋಗಬೇಕಾ? ಎಡಕ್ಕೆ ಹೋಗುದು ಅರ್ಥ ಆಗೋದು ನಮಗೆ ಶುದ್ಧ ಕನ್ನಡಿಗ. ಎಂತದ್ದು ಹೇಳುವುದು ನೀವು? ಲೆಫ್ಟಿಗೆ ಹೋಗಬೇಕಾ ಅಂತ ಕೇಳಿದ್ದಾರೆ. ಅವ್ರು ಹೇಳಿದ್ರು, ನಿಮಗೆ ಲೆಫ್ಟು ರೈಟು ಅಂತ ಕೆಟ್ಟ ಇಂಗ್ಲಿಷ್ ಮಾತಾಡಿದ್ರೆ ದೊಡ್ಡಸ್ತಿಗೆ, ಶುದ್ಧ ಕನ್ನಡ ಮಾತಾಡಿದ್ರೆ ಮರ್ಯಾದೆಗೆ ಕಮ್ಮಿ ಅಲ್ವಾ? ನೀವು ನಾಚಿಕೆ ಇಲ್ಲದ ಜನ, ಇದೇ ಶಬ್ದ, ನೀವು ನಾಚಿಕೆ ಇಲ್ಲದ ಜನ. ಕೆಟ್ಟ ಇಂಗ್ಲಿಷ್ ಆದ್ರೂ ಮಾತಾಡ್ತೀರಿ, ಶುದ್ಧ ಕನ್ನಡ ಮಾತಾಡ್ತೀರಿ. ಅವರು ಕೆಟ್ಟ ಇಂಗ್ಲಿಷ್ ನನಗೆ ನೆನಪಾಗಿದೆ, ನಾನೇ ಅನುಭವಿಸಿದೆ. ನಾನು ಹಿಂದೆ ಅಂದ್ರೆ ನಾನು ಬಂತು. ಅದಕ್ಕೆ ಓದುವುದು ನಾನೊಬ್ಬ ಯುವಕ, ಸರಿ ನಾನು ಸಲ್ಮಾನ್ ಅಂತ ಆಯ್ತು. ರೋಟರಿ ಕ್ಲಬ್ ಎಲ್ಲ ಮೈಪಾಡದಲ್ಲಿ ಅಂತ ನೆನಪು. ನೀವು ಸನ್ಮಾನ ಮಾಡ್ತೇವೆ, ಆಯ್ತು, ಭಾರಿ ಖುಷಿ ಆಯ್ತು ನಮಗೆ. ಸನ್ಮಾನ ಮಾಡ್ತಾರೆ ಗಿಡ ಹಾಕೊಂಡು ಹೋಗ್ತಾ ಇದ್ದಾರೆ ಜಗತ್ತಿನಲ್ಲಿ. ಆಯ್ತಪ್ಪ ಅಂತ ನಾವು ಒಂದು ಹೊಸ ಅಲ್ಲಿ ಗಲಿಗೆ ಹಾಕೊಂಡು ಹೋಗ್ಬೇಕು. ಸರಿ, ಅಲ್ಲಿ ಸುಮ್ಮನೆ ಅಭಿನಂದನೆ ಮಾಡ್ತೇವೆ. ಆಯ್ತು, ಬಂದೆ ಸನ್ಮಾನ ಇರ್ಬೋದು, ಸತ್ಯ ಇರ್ಬೋದು. ಸನ್ಮಾನ ಮಾಡುವಾಗ ಯಾಕೆ ಹೇಳ್ಬೇಕಾದ್ರೆ ಸನ್ಮಾನ ಮಾಡುವಾಗ ಒಳ್ಳೆ ಶಬ್ದ ಹೇಳುವಾಗ ನೀವು ನನಗೆ ರೈತ ಮತ್ತು ಗೊತ್ತಿತ್ತು, ಅದಕ್ಕೆ ಮಕ್ಕಳ ಹೇಳೋದು ಇವತ್ತು ನೀವು ಸನ್ಮಾನ ಮಾಡಿದ್ರೆ ಗೊತ್ತಾಯ್ತು, ಆ ವಿಷಯ ವಸ್ತು ಗೊತ್ತಿರಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಆ ಪರಿಚಯ ಭಾಷಣ, ಅಭಿನಂದನ ಭಾಷಣ ಮಾಡಿದವರು, ಸಾರಿ ಸರ್ ನೋಡ್ತಾ ಇತ್ತು ಅಂತ ಹೇಳಿದ್ರು. ಇಂಗ್ಲಿಷ್ ಗೊತ್ತಿಲ್ಲ, ಯಾರು ಇಂಗ್ಲಿಷ್ ಅವ್ರು ಇಂಗ್ಲಿಷ್ ಮಾತಾಡಿದ್ರೆ ಬರವಣಿಗೆ ಹಾಕ್ಬೇಕು. ಗೊತ್ತಿಲ್ಲದಿದ್ರೆ ಕನ್ನಡ ಮಾತಾಡ್ಬೋದು. ಇವರಿಗೆ ಯಾರು ವಿದೇಶದ ಸದಸ್ಯರಿದ್ದಾರೆ ನಮಗೆ ನೋಡಿ ರೋಟರಿ ಮೀಟಿಂಗ್ ನಮಗೆ ಬರೀ ಇಂಗ್ಲಿಷ್ ಬರೋಲ್ಲ. ಇಂಗ್ಲಿಷು ದೇವರಾಗಿ ಸಹ ಇಂಗ್ಲಿಷ್ ಬರೋಲ್ಲ, ಅದು ತಪ್ಪು ಇಂಗ್ಲಿಷ್ ಮಾತಾಡ್ತಾರೆ. ಯಾಕೆಂದ್ರೆ ಏನೋ ರೋಟರಿ ಮೀಟಿಂಗ್ ಇಂಗ್ಲಿಷ್ ನಾನು ಕೇಳಿದೆ, ಇಲ್ಲಿ ಯಾರು ಫಾರಿನರ್ಸ್ ಇದ್ದಾರೆ ವಿದೇಶಿಯರು, ಯಾರಿಲ್ಲ, ಮತ್ತೆ ಯಾಕೆ ಇಂಗ್ಲಿಷ್ ಮಾತಾಡ್ತೀವಿ? ಸಂಪ್ರದಾಯ. ಓ, ನಮ್ಮಲ್ಲಿ ಒಂದು ಸಂಪ್ರದಾಯಗಳು ಆಗಿಲ್ಲ, ಸಂಪ್ರದಾಯ ಅದು ಹಿಂದಿನಿಂದ ಅನುಕೊಂಡು ಬಂದ ಸಂಪ್ರದಾಯಗಳು ಬಿಡೋ ಹಾಗೆ ಇಂಗ್ಲಿಷಲ್ಲೇ ಮಾತಾಡೋದು. ಒಂದು ಕಡೆ ಹೇಳಿದೆ ನಾನು, ನಿಮಗೆ ಸರಿಯಾಗಿ ಒಂದು ರೋಟರಿ ಮೀಟಿಂಗ್ ನಲ್ಲಿ ಹೇಳಿದೆ, ನಿಮಗೆ ಸರಿಯಾಗಿ ಇಂಗ್ಲಿಷ್ ಬರೋಲ್ಲ ಮತ್ತು ಯಾಕೆ ಇಂಗ್ಲಿಷ್ ಅದು ಯಾರಿಗೂ ಬಳಸಿ ಅದನ್ನು ಟೈಪ್ ಮಾಡಿಕೊಂಡು ಯಾಕೆ ತಪ್ಪಾಗಿ ಹೋಗ್ತೀವಿ? ಏನ್ ಹೇಳೋದು ಗೊತ್ತುಂಟ ಬದಂಜಿಯವರೇ, ಇನ್ನು ಮುಂದಿನ ಸಭೆಗೆ ನೀವು ಹೇಳಬಾರ್ದು, ಈ ಸ್ವಲ್ಪ ಬರ್ಕೊಂಡು ಬರ್ತಾ ಇದೆ, ಅದನ್ನು ಹೋಗ್ತೀವಿ. ಇನ್ನು ಮುಂದಿನ ಸಭೆಗಳಲ್ಲಿ ಮಾತಾಡ್ತೀವಿ. ಇಷ್ಟು ಹೇಳಿದ್ರು ನಮಗೆ ಅರ್ಥ ಆಗುವುದಿಲ್ಲ. ಇಂಗ್ಲಿಶಿನ ಮೋಹ ಮನುಷ್ಯನನ್ನು. ಇಂಗ್ಲಿಷ್ ಭಾಷೆ ಬೇಕು, ಇಂಗ್ಲಿಷ್ ಭಾಷೆ ಬೇಕು, ಆದರೆ ಇಂಗ್ಲಿಷ್ ಭಾಷೆ ಕಲಿಲಿಕ್ಕೆ ಇಂಗ್ಲಿಷ್ ಮಾಧ್ಯಮದಲ್ಲೇ ಕಲಿಬೇಕಾಗಿ ಮಾತಾಡಿದರೆ ಅವು ಏನೋ ಏನೋ ಅದನ್ನು ಗ್ರಾಮೀಣ ಇರೋದಿಲ್ಲ. ಎರಡನೇದಾಗಿ ಸ್ಪೆಲ್ಲಿಂಗ್ ಗೊತ್ತಿರೋದಿಲ್ಲ, ಬಟ್ ಮಾತಾಡ್ತಾರೆ. ಇದು ನಮ್ಮಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿ. ನಾವು ಮಕ್ಕಳಿಗೆ ಕನ್ನಡದಲ್ಲಿ ಕಲಿಸೋಣ, ಎಲ್ಲ ಭಾಷೆಯನ್ನು ಕಲಿಸಬೇಕು. ಆದರೆ ಆ ಭಾಷೆಯ ದಾಸರಾಗಬಾರ್ದು. ಒಂದು ಕಾಲದಲ್ಲಿ ಸಂಸ್ಕೃತದ ದಾಸರಾದರು ಕನ್ನಡದ ಕವಿಗಳು. ನೀವು ಹಳೆಗನ್ನಡ ಕವಿಗಳು ಇನ್ನೊಂದು ಗ್ರಂಥ. ಕನ್ನಡ ಅಂದ್ರೆ ಒಂದು ಕನ್ನಡ ಅಲ್ಲ, ಹಳೆಯ ಕನ್ನಡ ಒಂದಿತ್ತು. ಇವತ್ತು ಹಳೆಯ ಕನ್ನಡ ನಮ್ಮ ಎಲ್ಲಿ ಕನ್ನಡ ಎಲ್ಲಿ ಆದವರಿಗೂ ಹಳೆಯ ಕನ್ನಡ ಓದಲಿಕ್ಕೆ ಬರೋಲ್ಲ, ಅರ್ಥ ಆಗೋದು ಅವರಿಗೆ. ಪಂಪಾರನ ಲಕ್ಷ್ಮೀಶನ ಶ್ರೀವಧುವಿನಂಬತ ಚಕೋರಕಂ ಪರೇ ಭಕ್ತಾವಳಿಯ ಹಕ್ಕುಮದ ಕೋರಕಂ ದಿರಿಯೇ ಜಗತಿ ಮನೆಯ ಅಹಲ ಸೌಭಾಗ್ಯ ರತ್ನಾಕರ ಪೆನ್ಸಿನ ಮೇಲೆ ಒಲಿ ಅಂದ್ರೆ ಅವ್ರು ತನ್ನ ಮುಚ್ಚಿ ಬಿಡ್ತಾನೆ. ಯಾವ ಭಾಷೆ ಇದು? ಬಿರಿಯೇ ಯಾವ ಭಾಷೆ? ಬಿರಿಯೇ
ಈ ತಮಾಷೆ ಅಂದ್ರೆ ಅದು ಹೋಗಲಿ, ನಮ್ಮ ಜಿಲ್ಲೆಯ ಮುದ್ದಣನ ಕನ್ನಡ ಇವತ್ತು ಎಷ್ಟು ಜನ ಹೆಮ್ಮೆ ಆನಂದಿಗೂ ಅಂದ್ರೆ ಅರ್ಥ ಆಗುತ್ತೆ. ಓ ಕಾಲಪುರುಷಂಗೆ ಗುಣಮಣ ಇಲ್ಲಂಗಡ ಜಡಂಗಡ ನಿಸ್ತೇಜಂಗಡ ಈಗ ನನ್ನ ಹತ್ರ ಒಂದ್ಸತಿ ಅಶ್ವತ್ಥಾಮ ನಾಟಕ ಸ್ಟೇಜ್ ಮಾಡಿದ್ರು ಇಂಡಿಯನ್ ಕಾಲೇಜಿನಲ್ಲಿ. ಅದರಲ್ಲಿ ಇದೇ ರೀತಿ ಹಳೆಗರಣ ಪ್ರೇರಣೆ ಇದೆ. ನನ್ನ ಪಕ್ಕದಲ್ಲಿ ಪ್ರೊಫೆಸರ್ ಇಸ್ ಇಟ್ ತಮಿಳ್ ಅಂತ ಹೇಳಿದ್ರು. ಅಶ್ವತ್ಥಾಮ ನಾಟಕ ಇಸ್ ಇಟ್ ತಮಿಳ್ ಅಂತ. ನಮ್ಮ ಅವಸ್ಥೆ ನೋಡಿ, ನಮಗೆ ಕನ್ನಡ ಹಳೆಗರಣ ಹೊಸ ಕನ್ನಡದಲ್ಲಿ ಕನ್ನಡ ಎಷ್ಟು ಶ್ರೀಮಂತ ಭಾಷೆ. ನಮ್ಮ ಜಿಲ್ಲೆಯಲ್ಲೇ 3 ಕನ್ನಡ ಇದೆ. ತೋಟದ ಕನ್ನಡ, ಹಳಿಕಲ್ ಕನ್ನಡ, ಮತ್ತೆ ಮಾತಾಡೋ ಗ್ರಂಥ ಕನ್ನಡ ಇದೆ. ಕ್ರಾಂತಿ 3 ಥರದ ಕನ್ನಡ ಇದೆ. ನೀವು ಆ ಕಡೆ ಹೋದ್ರೆ ಧಾರವಾಡ ಕಡೆ ಗಂಡು ಕನ್ನಡ. ನೀವು ನಾಟಕ ಬರೀಬೇಕು ಅಂದ್ರೆ ಧಾರವಾಡದ ಕನ್ನಡ ಬರೆದ ಚಂದ, ನೀವು ಗ್ರಂಥ ಕನ್ನಡದಲ್ಲಿ ಬರೆದ್ರೆ ಆಗೋದು. ಒಂದು ಕಡೆ ಕನ್ನಡ ಇನ್ನೊಂದು ಕಡೆ ಅರ್ಥ ಆಗೋದು. ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಬಂದಿದ್ರು. ಅದಕ್ಕೆ ನೆನಪುಗಳೆಲ್ಲ ಈಗ ನಿಮಗೆ ಗೊತ್ತಾಗ ನೆನಪಾಗ್ತಾ ಇದೆ. ಅವರು ಒಂದು ಮಾತು ಹೇಳಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಉಪನ್ಯಾಸ ಮಾಡಿದ್ರು. ಹಾಗೆ ಏನ್ ಹೇಳಿದ್ರು ಅಂದ್ರೆ, ಅವ್ರು ಧಾರವಾಡಕ್ಕೆ ಹೋಗ್ತಿದ್ರು. ಧಾರವಾಡದಲ್ಲಿ ಒಂದು ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಂಡಿದ್ರು. ಅದೇ ತಿಳಿಸು ನೀರು ಬರ್ತಾ ಇಲ್ಲ, ರೂಮ್ನಲ್ಲಿ ನೀರು ಬರ್ತಾ ಇಲ್ಲ. ನೀರು ಬರ್ತಾ ಇಲ್ಲೋ ಅಂತ ಇಲ್ಲ ಸರ್, ನಳ ಬಂದದೆ ಅಂತ. ಇದು ಬನ್ನಿ ಹೊರಗಡೆ ಬನ್ನಿ ನೀರು ಬರ್ತಾ ಇಲ್ಲ ಸರ್, ಬರ್ತದೆ ಬನ್ನಿ ನಿಮ್ಗೆ ಬಂದದೆ ಅಂತಾರೆ. ಕಡೆಗೆ ಅವ್ರಿಗೆ ಏನ್ ಹೇಳಿದ ಅಂತ ಗೊತ್ತಾಗಿಲ್ಲ. ಕಡೆಗೆ ನಳ ಬಂದು ಅದೇ ನೀರು ಬರ್ತಾ ಇಲ್ಲ, ಇವರು ಬಂದಿದೆ ಅಂತ ತಿಳ್ಕೊಂಡಿದ್ರು. ಅವ್ರು ಬಂದಾರೆ. ಅದೇ ಇದು 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 ಸೊಗಸು ಕನ್ನಡದ್ದು. ಒಂದು ಕಡೆಯಲ್ಲಿ ಆಡತಕ್ಕಂಥ ಕನ್ನಡ, ಇನ್ನೊಂದು ಕಡೆಯ ಕನ್ನಡ, ಅದರಲ್ಲಿ ಇರತಕ್ಕಂಥ ಸ್ವಾರಸ್ಯ, ಅದರಲ್ಲಿ ಇರತಕ್ಕಂತಹ ಶಬ್ದಗಳ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಸೊಗಡು. ನಾವು ಇವತ್ತು ಇದನ್ನೆಲ್ಲ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೀವಿ. ನಮ್ಮ ಪಂಚಮದ ಕೋಟದ ಕನ್ನಡ ಬಹಳ ಶ್ರೀಮಂತವಾದ ಕನ್ನಡ. ಪ್ರಾಯ ವೈದ್ಯಕೀಯವಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಕಾಣ್ತಾ ಬಿಟ್ಟರೆ ಯಾರು ಕೋಟದ ಕನ್ನಡದಲ್ಲಿ ಒಂದು ಗ್ರಂಥ ರಚನೆ ಮಾಡುವ ಸಾಹಸ ಪೂರ್ತಿ ಪ್ರಮಾಣದಲ್ಲಿ ಮಾಡಬೇಕು. ನಾನು ಹೇಳ್ತೇನೆ ಅಲ್ಲೇ ಆ ಕನ್ನಡ ನಾನು ಅದನ್ನ ಒಂದು ಕೃತಿಯಲ್ಲಿ ಮಾಡಿದೆ, ನೋಡಬೇಕು. ಜನರು ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ಮುಚ್ಚಕ ಟೀಕವನ್ನ ಕನ್ನಡ ಸಂವಾದ ಮಾಡುವ ಒಂದು ಸಮಸ್ಯೆ ಆಯ್ತು ನನಗೆ. ಅಲ್ಲಿ ಸೂತ್ರಧಾರ ಏನ್ ಹೇಳ್ತಾರೆ ಅಂದ್ರೆ, ನಾನು ಇಷ್ಟರನ್ನ ಸಂಸ್ಕೃತದಲ್ಲಿ ಮಾತಾಡಿದೆ, ಇನ್ನು ಪ್ರಾಕೃತದಲ್ಲಿ ಮಾತಾಡ್ತಾರೆ. ನಾನು ಇಲ್ಲಿ ಏನ್ ಮಾಡಬೇಕು? ಇಷ್ಟರನ್ನ ಕನ್ನಡದಲ್ಲಿ ಮಾತಾಡ್ತೇನೆ, ಮತ್ತೆ ಇನ್ನೂ ಸಂಸ್ಕೃತದಲ್ಲಿ ಕನ್ನಡದಲ್ಲಿ. ಇನ್ನು ಅದಕ್ಕೆ ನಾನು ಏನ್ ಮಾಡಿದೆ, ನಾನು ಇನ್ನು ಆಡು ಮಾತಿಗೆ ಬರ್ತೇನೆ. ಇಷ್ಟರ ತನಕ ನಾನು ಗ್ರಂಥದ ಕನ್ನಡದಲ್ಲಿ ಮಾತಾಡಿದೆ, ಇನ್ನು ಆಡು ಮಾತಿಗೆ ಬರ್ತೇನೆ ಅಂತ ಆ ಮುಂದಿನ ಕ್ಯಾರೆಕ್ಟರ್ ಸಂಭಾಷಣೆಗಳನ್ನೆಲ್ಲ ಕೋಟದ ಕನ್ನಡದಲ್ಲಿ ಮಾಡಿದ್ದೆ. ಇದು ಒಂದು ಎಕ್ಸ್ಪೆರಿಮೆಂಟ್ ಆಗಿ ಅದರಲ್ಲಿಯೂ ಕೊನೆಗೆ ವಧಸ್ಥಾನಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಕೊಲೆಗಡಕರಿಬ್ಬರು ಇರ್ತಾರೆ. ಅವರು ತೀರಾ ಪೈಶಾಚ ಪ್ರಾಕೃತ ಅಂತ ಹೇಳ್ತಾರೆ. ಅದರಲ್ಲಿ ತೀರಾ ಗ್ರಾಮ್ಯವಾದಂತಹ ಸಂಸ್ಕೃತವನ್ನು ಮಾತಾಡ್ತಾರೆ. ಅದಕ್ಕೆ ನಾನೇನ್ ಮಾಡಿದೆ, ಕೋಟದಲ್ಲಿ ತೀರಾ ಹಳ್ಳಿಯಲ್ಲಿ ಅನಕ್ಷರಸ್ಥರು ಮಾತಾಡ್ತಕ್ಕಂತಹ ಕನ್ನಡವನ್ನು ಬಳಸಿದೆ. ಅದಕ್ಕೆ ಕೋಟದ ಭಾಷೆಯ ಪರಿಣಿತರ ನೆರವು ತಗೊಂಡಿದೆ. ನನಗೆ ಅಷ್ಟು ಪ್ರಭುತ್ವ ಇರಲಿಲ್ಲ ಆ ಭಾಷೆಯಲ್ಲಿ. ಯಾಕೆಂದ್ರೆ ಅದು ಚಂದ. ನಾಟಕಕ್ಕಂತೂ ಧಾರವಾಡ ಕನ್ನಡ, ಕೋಟದ ಕನ್ನಡ ಇವು ಬಳಕೆ ಬರಬೇಕು. ನಮ್ಮ ಜನ ಯಾವ ಕಡೆ ಹೋದ್ರು ಆ ಕಡೆ ತುಂಬಾ ಕೇಳಲಿಕ್ಕೆ ರುಚಿಯಾಗಿರ್ತಕ್ಕಂಥ ಭಾಷೆ ಕೋಟದ ಕನ್ನಡ, ಮಾತಾಡಲಿಕ್ಕೆ ರುಚಿಕ. ಅದು ಮತ್ತೆ ನೋಡಿ, ಒಂದು ದೃಷ್ಟಿಯಿಂದ ಹಳೆ ಕನ್ನಡಕ್ಕೆ ತುಂಬಾ ಹತ್ತಿರ. ನಾವೀಗ ಉಣ್ಣುವುದಕ್ಕೆ ಅಂತೇಳಿ ಅವರು ಅಷ್ಟೇ ಉಂಗುತ್ಪತ್ತಿಯಲ್ಲೇ ಉಂಗುತ್ಪತ್ತಿಯಲ್ಲಿ ಅಂದ್ರೆ ಚಂದ ಕೇಳಿದ ಆನಂದ. ಅದು ಉಂಗುವುದು ಅದು ಹಳೆ ಕನ್ನಡಕ್ಕೆ ಬಹಳ ಹತ್ತಿರ ಇರತಕ್ಕಂಥ ಶಬ್ದ. ಹೋಗುದು ಅದು ಆಗುತ್ತಿಲ್ಲ, ಆಗ್ತಿಲ್ಲ, ಹೋಗುತ್ತಿಲ್ಲ, ಹೋಗ್ತಿಲ್ಲ. ಅಂದ್ರೆ ಈ ಶಬ್ದಗಳನ್ನು ನಾವು ಮಾತನಾಡುವಾಗ ನುಂಗುವುದುಂಟಲ್ಲ, ಅಕ್ಷರಗಳನ್ನು ನುಂಗುವುದು ನಿರುತ್ತದ ಒಂದು ಒಳ್ಳೆಯ ಸಂಪ್ರದಾಯ. ಇಂಥ ಬೇರೆ ಬೇರೆ ಭಾಷಾ ವೈವಿಧ್ಯಗಳು ಇದೆಲ್ಲ ಆಯ್ತು. ಅದು ನನ್ನ ಸಂಸ್ಕೃತವನ್ನು ನಾವು ಉಳಿಸಿಕೊಳ್ಳಬೇಕು. ಯಾಕೆಂದ್ರೆ ಕನ್ನಡವನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. ನಮ್ಮ ಹುಡುಗರು ಕೆಲವು ಪುಸ್ತಕಗಳನ್ನು ಬರೀತಾರೆ. ಏನು ಗೊತ್ತಂತ, ಅವರಿಗೆ ಒಂದೇ ಮಾತಾಡೋದು, ಒಂದೇ ತಾಯಿ ಒಂದೇ ಮಾತಾಡೋದು ಬರೀತಾರೆ. ಒಂದೇ ಮಾತನ್ನು ಬರೀಬೇಕು. ಒಂದೇ ಅಂದ್ರೆ ನಮಸ್ಕಾರ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಸಂಸ್ಕೃತ ಕಲಿಯುವುದು ಅಪರಾಧ.
ಅದು ಬ್ರಾಹ್ಮಣರ ಭಾಷೆ, ಅದನ್ನು ಕಲಿಬಾರದು. ಈ ಭಾಷೆಗೆ ಜಾತಿ ಯಾವಾಗ ಬಂದ ಸ್ವಾಮಿ? ಮನುಷ್ಯರು ಜಾತ್ಯತೀಯರಾಗಬೇಕು ಅನ್ನೋರು ನಾವು ಭಾಷೆಯೆಲ್ಲ ಜಾತಿಯಾಗಿ ಕಟ್ತಾ ಇದ್ದೇವೆ. ಮತ್ತೆ ಇನ್ನೊಂದು, ಮನುಷ್ಯರು ಜಾತ್ಯತೀಯತೆಯನ್ನು ಬೆಳೆಸಿಕೊಳ್ಳುವಷ್ಟು ಜಾತಿವಾದಿಗಳು, ಜಾತ್ಯತೀಯವನ್ನು ತಲೆಬಟ್ಟು ಕಟ್ಟಿಕೊಂಡು ಬಂದಿದ್ದಾರಲ್ಲ, ಅವರಿಗೆ ಮತ್ತೆ ಇಲೆಕ್ಷನ್ಗೆ ಆಗುವಾಗ ಯಾವ ಜಾತಿಗೆ ಓಟ್ ಸೀಟ್ ಕೊಡಬೇಕು ಅನ್ನೋದೇ ಮುಖ್ಯ ಸಂಗತಿ. ನಿಜವಾಗಿ ಜನರು ಜಾತ್ಯತೀತರಾಗ್ತಾ ಇದ್ದಾರೆ, ಜಾತ್ಯತೀತ ಪಕ್ಷಗಳು ಜಾತಿಯನ್ನು ಬೆಳೆಸ್ತಾರೆ. ಇದು ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂಥ ವಾಸ್ತವ. ನಮ್ಗೆ ಏನೂ ಅನಿಸುವುದಿಲ್ಲ ಇದನ್ನ ನೋಡಿದ್ರೆ. ಸಂಸ್ಕೃತ ಗೋಪಾಲಕೃಷ್ಣನಿಗೆ ಒಂದು ಮಾತು ಹೇಳಿದ್ರು. ಪಾಪ ಅವರು ಬಹಳ ನೊಂದು ಬರೋದು ಮಾತು ಹೇಳಿದ್ರು. ಅದು ಯಾವಾಗ ಅಂದ್ರೆ, ಇಲ್ಲೊಂದು ನಮಗೆ ಸಂಸ್ಕೃತ ಬೇಡ ಅಂತ ಒಂದು ಚಳವಳಿ ಆಯ್ತು ಕರ್ನಾಟಕದ. ಆವಾಗ ನಾನು ಅಡಿನ ಹತ್ರ ಬೆಂಗಳೂರು, ಯಾವಾಗ ಬೆಂಗಳೂರು ಬಂದ್ರೆ ಮನೆ ಬನ್ನಿ, ಯಾಕಂದ್ರೆ ನಮಗೀಗ ವಯಸ್ಸಾದಾಗ ಒಂಥರ ಯಾರೂ ಇಲ್ಲ, ಅನಾಥಪುರತೆ ಕಾಣ್ತಾ ಬರ್ತಾ ಇತ್ತು. ಹೋದೆ ಅವ್ರ ಮನೆಗೆ, ಹೇಳಿದೆ ತುಂಬಾ ಗಲಾಟೆ ಆಗ್ತಾ ಇದೆ, ಈ ಜನಕ್ಕೆ ಏನಾದ್ರು ಉದ್ಯೋಗ, ಯಾಕೆ ನಾನು ಇವತ್ತು ಒಳ್ಳೆಯ ಕವಿ ಆಗಿದ್ದರೆ ಅದಕ್ಕೆ ಕಾರಣ ನನಗೆ ಸಂಸ್ಕೃತದ ಬ್ಯಾಕ್ಗ್ರೌಂಡ್ ಇರೋದು. ಇವತ್ತು ಕುವೆಂಪು ರಾಮಾಯಣ ದರ್ಶನ ಸಂಸ್ಕೃತ ಬ್ಯಾಕ್ಗ್ರೌಂಡ್ ಇದ್ದಿದ್ರೆ ರಾಮಾಯಣ ದರ್ಶನ ನಿರ್ಮಾಣ ಆಗ್ತಿರ್ಲಿಲ್ಲ. ನನಗೆ ಸಂಸ್ಕೃತ ಬ್ಯಾಕ್ಗ್ರೌಂಡ್ ಇಲ್ಲದಿದ್ರೆ ನಾನು ಇಷ್ಟು ಪ್ರಬುದ್ಧವಾದ ಕವಿಗಳನ್ನು ಬರೀಲಿಕ್ಕೆ ಆಗ್ತಿರ್ಲಿಲ್ಲ. ನನಗೆ ಒಂದು ಆಹಾರ ಸಿಕ್ಕಿ ಅವರ ಪತ್ರಿಕೋದ್ಯಮಿದ್ದೆ. ನಾನು ಹೇಳಿದೆ ಗೋಪಾಲಕೃಷ್ಣನಿಗೆ ಹೋಗಿ ಅಂತ ನಾನು ನ್ಯೂಸ್ ಕ್ಲಾಸ್ ಮಾಡಿದೆ ಅಂತ ಹೇಳಿ ದಮ್ಮಯ್ಯ ಹಾಕ್ಬಿಟ್ಟು ನನ್ನ ಮನೆಗೆ ಈ ಹುಡುಗರು ಕಲ್ಪಿಸಾಡ್ತಾರೆ. ಚಳವಳಿ ಶುರುವಾಗ್ಬಿಟ್ಟಿದೆ. ಯಾರಿಗೂ ಸತ್ಯ ಬೇಕಿಲ್ಲ, ಚಳವಳಿ ಬೇಕು. ಚಳವಳಿ ಅಂದ್ರೆ ಬೆಂಗಳೂರಿನಲ್ಲಿ ಚಳವಳಿ ಮಾಡೋದು ಬಹಳ ಸುಲಭ. 100 ಜನ ಬೇಕಲ್ವಾ, ಅವ್ರು 300 ರೂಪಾಯಿ ಕೊಟ್ಟು ಬರ್ತಾರೆ. ಆದ್ರೆ ಮತ್ತೆ ನಾಳೆ ಸಂಸ್ಥೆ ಬೇಕು ಅಂತ ಅವರಿಗೆ 100 ರೂಪಾಯಿ ಅವರೇ ಬರ್ತಾರೆ. ಮರ್ಯಾದೆ ಇಲ್ಲ ಈ ಚಳವಳಿ. ಬೆಂಗಳೂರು ನಡೆಯುವ ಚಳವಳಿಗೂ ಮರ್ಯಾದೆ. ಅವರೇ ಬರೋದು, ನಿನ್ನೆ ಬಂದವರೇ, ಅವ್ರ ದುಡ್ಡು ತಗೊಂಡು ಆ ಪಾರ್ಟಿ ಚಳವಳಿ ಇವತ್ತು ದುಡ್ಡು ದುಡ್ಡು ಬರೋರು ಬೇರೆ ಅಷ್ಟೇ. ಒಳ್ಳೆ ಚಳವಳಿ ಬರುವವರು ಬೇಕು ಅನ್ನುವವರೇ ಬೇಡ ಚಳವಳಿ ಮಾಡುವವರು. ಎಲ್ಲವನ್ನೂ ನಾವು ಕಣ್ಣಾರೆ ನೋಡಿಕೊಂಡು ಕನ್ನಡ ಇಂಥ ದುರವಸ್ಥೆ ಹೋಗ್ತಾ ಇದೆ. ಇನ್ನು 50 ವರ್ಷ ಆದ್ರೆ ಪ್ರಾಯ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡುವುದೇ ಸಿಗೋಲ್ಲ. ಅವ ಏನ್ ಮಾಡ್ತಿದ್ದೆ ಸ್ವಾಮಿ, ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಿಕೊಂಡಿದ್ದೆ. ಇವತ್ತು ಮುಸ್ಲಿಕ್ಕೆ ಯಾರು ಬರೋಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲ, ಸಮ್ಮೇಳನ ಇಲ್ಲ. ಕನ್ನಡ ಬೇಡಾಗಿದೆ ಜನರಿಗೆ. ಈ ಸ್ಥಿತಿ ಇದೆ. ಆಮೇಲೆ ಇನ್ನೊಂದು ದೊಡ್ಡದೊಂದು, ನಾನು ಬೆಂಗಳೂರಲ್ಲಿ ಅನೇಕ ಮನೆಗಳಲ್ಲಿ ನಾವು ಕನ್ನಡ ಪುಸ್ತಕಗಳನ್ನ ಪರಿಷತ್ತು ಸಮ್ಮೇಳನಗಳೆಲ್ಲ ಕನ್ನಡ ಪುಸ್ತಕಗಳನ್ನ ನಾವು ಎಷ್ಟು ಪುಸ್ತಕ ಪ್ರಕಟ ಮಾಡಿದ್ದೇವೆ ಅನ್ನೋ ಸಂಖ್ಯೆಯಲ್ಲಿ ಸಂತೋಷ ಪಡ್ತೇವೆ. ತಮಾಷೆ ಅಂದ್ರೆ ನೀವು ಧರ್ಮ ಕೊಟ್ಟರು ಓದೋದು. ನಾವು ಟಿವಿ ಮುಂದೆ ಕೂತ್ರೆ ಬೇರೆ ಪ್ರಪಂಚವೇ ಬೇಡ, ನಿಮ್ಮ ಪುಸ್ತಕ ಬೇಡ, ರೀಡಿಂಗ್ ಬೇಡ, ಬರಹ ಬೇಡ, ಯಾವ ವ್ಯವಸಾಯವೂ ಬೇಡ. ಬೆಂಗಳೂರಿನಲ್ಲಿ ನಾವು ಮನೆಗಳಲ್ಲಿ ನೋಡಿ ಹೇಳ್ತಾ ಇರೋದು. ಈ ಟಿವಿ ಮುಂದೆ ಶಾಲೆಯಿಂದ ಬಂದವು ಇನ್ನು ಟ್ಯೂಷನ್ಗೆ ಹೋದ್ರೆ ಅದೊಂದು ಬೇರೆ ಶಾಲೆಯಲ್ಲಿ ಕ್ಲಾಸ್ ಮಾಡೋದು. ಶಾಲೆಯಲ್ಲಿ ಆಮೇಲೆ ಟ್ಯೂಷನ್ಗೆ ಬನ್ನಿ, ಅದಕ್ಕೆ ಫೀಸ್ ಕೊಟ್ಟು ಅಲ್ಲಿ ಕ್ಲಾಸ್ ಮಾಡ್ತಾರೆ. ಇವ್ರು ಶಾಲೆಗೆ ಹೇಳ್ತಾರೆ. ಇದೆಲ್ಲ ನಾಟಕಗಳು ಬೇಕಾಗುತ್ತಿದೆ ಬೆಂಗಳೂರು. ಅದಾದ್ಮೇಲೆ ಟ್ಯೂಷನ್ ಇದು ಮುಗಿದ ಮೇಲೆ ಮನೆಗೆ ಬಂದು ಟಿವಿ ಮುಂದೆ ಕೂತ್ಬಿಟ್ರೆ ಆಮೇಲೆ ರಾತ್ರಿ ಒಂದು ನಿದ್ದೆಯಿಂದ ಈ ಕಣ್ಣು ಎದುರಿಗಾಗೋದ್ರ ತಂದು ಟಿವಿ ಮುಂದೆ ಕೂತಿರ್ತಾರೆ. ಅಲ್ಲೇ ತಂದು ಕೂತ್ಕೊಳ್ಬೇಕು ತಾಯಿ. ಯಾವಾಗ ಓದ್ತಾರೆ ಅವರು? ಓದುವ ಹ್ಯಾಬಿಟೇ ಹೊರಟೋಗಿದೆ, ಅಭ್ಯಾಸವೇ ಇಲ್ಲ. ಓದಬೇಕು ಅಂತ ಓದಿಸೋದಿಲ್ಲ, ಮಕ್ಕಳಿಗೆ ಓದಬೇಕು ಅಂತ. ಓದುವ ಅಭ್ಯಾಸ ಇಲ್ಲ, ಬರೆಯುವ ಅಭ್ಯಾಸ ಇದೆ ಬರಬೇಕು. ಈಗ ಮುಂದೆ ನನ್ ಕಾಣೋದು ಒಳ್ಳೆಯ ಮಾತುಗಾರ ಕರ್ನಾಟಕ ವಾಲ್ಮೀಕಿ, ಡಿವಿ ಮಾಸ್ಕ್, AR ಕೃಷ್ಣಶಾಸ್ತ್ರಿ, ವೆಂಕಟರಾಮ, ಇವೆಲ್ಲ ಮಾತಾಡಲಿಕ್ಕೆ ಬರ್ತಾರೆ. ಹಿಂದೆಲ್ಲ ಮೈಸೂರಿನ ಕರ್ನಾಟಕ ಸಂಸ್ಕೃತಿ ಬಂದ್ರೆ ನಮಗೆ ಸಂಭ್ರಮ ಇದೆ. ನಮಗೆ ಚಿಕ್ಕ ವಯಸ್ಸಿನ ಒಂದು ರಾಮಕೃಷ್ಣರಾಯರು ನಿಂತು ಮಾತಾಡ್ತಾ ಇದ್ರು ಅಂದ್ರೆ ಕರ್ನಾಟಕದ ಹಿರಿಮೆಯ ಬಗ್ಗೆ 2 ಗಂಟೆ 3 ಗಂಟೆ ಮಾತಾಡಿದ್ರೆ ಮನುಷ್ಯ ಅನ್ನ ನೀರು ಬಿಟ್ಟು ಎಲ್ಲ ಬಿಟ್ಟು ದಿಗ್ಭ್ರಾಂತರ ತೆರೆದ ಕಣ್ಣು ಮುಂದೆ ಕೊಡ್ತಿರುತ್ತೆ. ಏನು ವೆರೈಟಿ, ಏನು ಮಾತುಗಾರಿಕೆಗಳು, ಎಂಥ ಗ್ರಂಥರಚನೆ, ಏನು ಪಾಂಡಿತ್ಯ. ಇವತ್ತು ಅಂತ ಮಾತುಗಾರಿಕೆಯನ್ನು ಕಮ್ಮಿ ಆಗ್ತದೆ. ಮಾತುಗಾರರು ಅದು ಪ್ರಾಯ ಅದು ಗಾಂಧಿ ಕುವೆಂಪು ಅವರಿಂದ ಆಯಿತು. ಕುವೆಂಪು ಒಳ್ಳೆ ಬರಹಗಾರ ಮಾತು ಬಂದಿತ್ತು, ಒಳ್ಳೆಯ ಉಪನ್ಯಾಸಕಾರ. ಅದೇ ಮತ್ತೆ ಮಾತು ನೀವು ಸ್ವಲ್ಪ ಅನಂತಮೂರ್ತಿ ಕೆಲವು ಬೇಕಾದ್ದು ಮಾತಾಡ್ತಾ ಬಿಟ್ರೆ ಮಾತಾಡೋದೇ ಅವಸ್ಥೆ. ಆಮೇಲೆ ಇದು ಯಾಕೆಂದ್ರೆ ಹಿಂದಿನ
ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಮುಂಬೈ ಒಂದು ಅಪಾಯ ಕೊಡಿಸಿದ್ರು. ಯಾಕಂದ್ರೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸುಮಾರು ಬಂದಿದೆ, ಅದು ಕೆಲವು ಇನ್ಫ್ಲೂಯೆನ್ಸ್ ಬಂದಿದೆ, ಅದನ್ನು ಸಭೆ ಹೇಳ್ತಾರೆ. ಅದು ಕೆಲವರು ಒತ್ತಾಯ ಮಾಡಿ ಇನ್ಫ್ಲೂಯೆನ್ಸ್ ಮಾಡಿ ವಸೂಲಿ ಮಾಡಿ ಕಳಿಸಿಕೊಂಡು ನನಗೆ ಇದರಿಂದ ನನಗೆ ಯಾಕೋ ಒಂದು ದುರ್ದೈವದಿಂದ ಹೋದ ವರ್ಷ ಪದ್ಮಶ್ರೀ ಪ್ರಶಸ್ತಿ ರೇಡಿಯೋದಲ್ಲಿ ಟಿವಿಯಲ್ಲಿ ಬಂತು, ಯಾವಾಗ ಫೋನ್ ಮಾಡಿದ್ರು ನಿಮಗೆ ಪ್ರಶಸ್ತಿ ಇದೆ ಅಂತಾರೆ. ಏನು ಯಾರಿಗೂ ಕೈಗಾರಿಕೆ ಪ್ರಶಸ್ತಿ ಸಿಗುತ್ತೆ ಈ ದೇಶದಲ್ಲಿ, ನಾನು ಪ್ರಶಸ್ತಿಗೆ ಮರ್ಯಾದಿಲ್ಲ ಅಂತ ತಿಳ್ಕೊಳ್ಳೋಣ, ಏನು ಮಾಡಿದ್ರೆ ಸಿಗುತ್ತಾ ಅಂತ ಹೇಳಿದ್ರೆ ನಾನು ಬೇಜಾರು ಫೋನ್ ಮಾಡಿದ್ರು. ನನಗೆ ತುಂಬಾ ಸಂತೋಷ ಆಯ್ತು. ಸಂತೋಷ ನನಗೆ ಆಗಲಿಲ್ಲ, ನಿಮಗೆ ಯಾಕಾಯ್ತು? ನನಗೆ ಸಂತೋಷ ಆಗಲಿಲ್ಲ. ಯಾಕೆ ಅಲ್ಲ, ಇದು ಪ್ರಶಸ್ತಿ ಬಂದ್ರೆ ನೆಕ್ಸ್ಟ್ ಕಥೆ ಮುಂದೆ ಅನ್ಕೊಂಡೆ ಹೋದ್ರೆ ಹೌದಾ ಯಾರು ಹಿಡಿದಿರ್ಬಾರ, ಯಾರು ನಮ್ಮವರ ಸಹಜವಾಗಿ ಬರುತ್ತೆ, ಯಾರು ಹಿಡಿದಿರ್ಬಾರ್ದಾರೆ ನಿಮ್ಮಬಹುದು ಬೇಗ ಈ ಪ್ರಶಸ್ತಿ. ನನಗೆ ಅನಿಸಿತು ನಾನು ಅದರಿಂದ ಹೇಳಿದ್ರೆ ನಾನು ಬೇಡ ಅಂತ ಬರೆದು ಬಿಡ್ತೀನಿ. ಬೇಜಾರು ನಿಮ್ಮೊಂದು ದುರಹಂಕಾರ ಆಗುತ್ತೆ. ನೀವು ಪ್ರಾಮಾಣಿಕವಾಗಿ ಬಿಟ್ಟು ಆ ಮನುಷ್ಯ ದೊಡ್ಡಸಿಗೆ ಮಾಡ್ತಾರೆ ನೋಡಿ, ಕೊಟ್ಟದನ್ನು ರಿಜೆಕ್ಟ್ ಮಾಡಿ ಬಂದಾಗ ಮಾಡೋದು, ರಿಜೆಕ್ಟ್ ಮಾಡಿದ ಅದಕ್ಕೆ ದೊಡ್ಡ ಮಾಡಬೇಕು ಅಂತ ಬೇಡ. ನಿಮ್ಗೆಲ್ಲರಿಗೂ ಸಂತೋಷ ತಗೊಳ್ಳಿ. ನಮ್ಮಲ್ಲಿ ಯಾವ ಪ್ರಶಸ್ತಿಗೂ ಮಾನ ಇಲ್ಲ. ಪ್ರಶಸ್ತಿ ತಗೊಂಡ್ರೆ ಏನೋ ಇಬ್ಬರಿಗೆ ವಸೂಲಿಗೆ ಯಾರು ಇಬ್ಬರಿಗೆ ಕೈಗಾರಿಕೆ ತಗೊಂಡಿದ್ದಾರೆ. ನಾವು ಕಡೆ ಒಂದು ಸನ್ಮಾನ ಸಮಾರಂಭಕ್ಕೆ ಹೋದಾಗ ಆ ಅಂಶ ತುಂಬಾ ಒಳ್ಳೆಯದು, ತುಂಬಾ ಸತ್ಯ. ನಾನು ಯೋಚನೆ ಮಾಡಿದ್ರೆ ಇಂಥ ಸನ್ಮಾನಗಳು ಆಗುತ್ತೆ. ಯಾಕೆಂದ್ರೆ ಎಲ್ಲಾ ಕಡೆ ಸನ್ಮಾನ ಮಾಡಿಸಿಕೊಳ್ಳೋದೇ ಜಾಸ್ತಿ ಇದ್ದಾಗ ನಿಜವಾಗಿ ಯೋಗ್ಯತೆಯನ್ನು ಗುರುತು ಸನ್ಮಾನ ಮಾಡಿದ್ರು, ನೀವು ಒಳ್ಳೆ ಕೆಲಸ ಮಾಡಿದ್ರಿ, ಸಭೆಯಲ್ಲಿ ಆರ್ಗನೈಸರ್ ಸ್ವಾಮಿ ನೀವು ಹೇಳಿದಾಗಲ್ಲ, ಮತ್ತೆ ನಮ್ಮ ಸನ್ಮಾನ ಸಮಾರಂಭ ತಪ್ಪಿದ್ರು ಅವರೇ ಕೊಟ್ಟರು, ಮಾನಪತ್ರ ಅವರೇ ಭೇಟಿ ಮಾಡಲು ಕೊಟ್ಟರು. ನಾನು ಅಂತಿದ್ದೆ ಅದೇ ನಮಗೆ ಇವತ್ತು ನಿಜವಾದ ಸನ್ಮಾನ ಯಾವುದೂ ಬೇಡ. ನಾವೇ ದುಡ್ಡು ಕೊಟ್ಟು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿ ನಮಗೆ ಪ್ರಚಾರ ಬೇಕು, ಪಬ್ಲಿಸಿಟಿ ಬೇಕು, ಅಷ್ಟೇ ಕಾರಣತೆ ಬೇಕಿದೆ. ಆಮೇಲೆ ಯಾವ್ಯಾವುದೋ ಉಪಾಧಿ. ಹಾಗಾಗಿ ನನ್ನದು ಸಂಸ್ಕೃತ ಇವತ್ತು ಬೇಕು. ನಾವು ಸಂಸ್ಕೃತವನ್ನು ರಿಜೆಕ್ಟ್ ಮಾಡಿ ಪ್ರಪಂಚದ ಅತ್ಯಂತ ಶ್ರೀಮಂತವಾದ ಮತ್ತು ಅತ್ಯಂತ ಸುಂದರವಾದ ಒಂದು ಭಾಷೆಯನ್ನು ಕಳ್ಕೊಳ್ತಾರೆ. ಆದ್ರೆ ಮೈವಂತಿಕೆಯನ್ನೆಲ್ಲ ತೆಗೆದು ಬಿಸಾಡಿ ಅದರಲ್ಲಿರ್ತಕ್ಕಂಥ ಇವತ್ತಿಗೆ ಬೇಡವಾಗಿರ್ತಕ್ಕಂಥದ್ದು ಎಲ್ಲ ತೆಗೆದು ಬಿಸಾಡಿ ಅದರ ಸಾಹಿತ್ಯಿಕ ಸೌಂದರ್ಯವನ್ನು ಉಳಿಸಿ ಅದರ ಪ್ರಭಾವದಿಂದ ಗೋಪಾಲ ಕಳೆಯುವುದಂತೆ ಸಂಸ್ಕೃತವನ್ನ ಪೂರ್ತಿ ಸಂಸ್ಕೃತ ಭೂಯಿಷ್ಠವಾಗಿ ಕನ್ನಡ ಮಾಡಿದ್ರು. ಕನ್ನಡದಲ್ಲೇ ಕನ್ನಡ ಪರವಾಗಿ ಹೇಳಿದೆ. ನಾವು ಇವತ್ತು ಕನ್ನಡವನ್ನ ಬಿಟ್ಟು ಬೇರೆ ಶಬ್ದಗಳನ್ನು ಬಳಸಿ ಕನ್ನಡ ಇರಬಾರ್ದು. ಆದರೆ ನಮಗೆ ಸಂಸ್ಕೃತದ ಹಿನ್ನೆಲೆ ಈ ಕಡೆಯಿಂದ ಇಂಗ್ಲಿಷಿನ ಹಿನ್ನೆಲೆ ಎರಡೂ ಇದ್ದಾಗ ಒಳ್ಳೆಯ ಸಾಹಿತ್ಯ ಅವರಿಗೆ ಆ ಕಡೆ ಸಂಸ್ಕೃತ ಹಿನ್ನೆಲೆ ಈ ಕಡೆ ಇಂಗ್ಲಿಷ್ ಹಿನ್ನೆಲೆ ಇದೆ. ಅನಂತಮೂರ್ತಿ ಸುಮಾರಾಗಿ ಸಂಸ್ಕೃತದ ಹಿನ್ನೆಲೆ ಇಲ್ಲ, ಅದು ಸ್ವಲ್ಪ ಇದೆ. ಇಂಗ್ಲಿಷ್ ಜನ ಇವರೆಲ್ಲ ಏನು ಅಂದ್ರೆ ಹಳೆಯ ಮತ್ತು ಹಳೆಯ ಬೇರು ಹೊಸ ಚಿಗುರು ಅಂತ ಎರಡನ್ನು ಬೆರಕೆ ಮಾಡಿ ಒಂದು ಹೊಸ ರೀತಿಯ ಬರವಣಿಗೆಯನ್ನ ಕನ್ನಡದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತ ಒಂದು ದೊಡ್ಡ ಲೇಖಕರ ಪರಂಪರೆ ಕರ್ನಾಟಕದಲ್ಲಿ. ಬರಹಗಾರರು ಅವ್ರು ಯಾವ ಪ್ರಶಸ್ತಿಯನ್ನು ನಿರೀಕ್ಷಿಸಲಿಲ್ಲ. ಬಡತನದಲ್ಲಿ ಬದುಕಿದ್ರು ಡಿವಿಜ್ ಅಂತವರು. ನಮಗೆ ಅವ್ರ ಕತೆ ಕೇಳಿದ್ರೆ ಇದ್ದವರು ಭೂಮಿಯಲ್ಲಿ ಇದ್ರು ಅವರಿಗೆ ಅವ್ರ ಪತ್ರಿಕೋದ್ಯಮದಲ್ಲಿ ಏನೋ ಸರ್ಕಾರದ ಕಾರ್ಯಕ್ರಮಕ್ಕೆ ಹೋದಾಗ ವಿಶ್ವೇಶ್ವರಯ್ಯನವರು ಚಕ್ರೋಟು ಬಂದ್ರೆ ಖರ್ಚು ಅವ್ರು ಏನ್ ಮಾಡಿದ ಚಕ್ರ ವಾಪಸ್ ಕಳಿಸಿದ್ರು. ಮನೆಯಲ್ಲಿ ಬಡತನ ಚಕ್ರ ವಾಪಸ್. ಯಾಕೆಂದ್ರೆ ನಾನು ನಿಮ್ಮ ಚೆಕ್ಕಿನಿಂದ ಪ್ರಭಾವಿತರಾಗಿ ಸರ್ಕಾರಿ ಪರವಾಗಿ ನಾನು ಬರೀಲಿಕ್ಕೆ ಆಗೋಲ್ಲ, ನನಗೆ ಸ್ವಾತಂತ್ರ್ಯ ಬೇಕು, ಇಂದಿನ ಹಣ್ಣು ಬೇಡ ಅಂತ ಚೆಕ್ ವಾಪಸ್ ಕಳಿಸಿದ್ರು. ಯಾರಿದ್ದಾರೆ ಅದನ್ನೇ ಹೇಳಿ ಶ್ರೀಕರ್ ಪ್ರಾಮಾಣಿಕತೆ ಅಲ್ಲ. ಪ್ರಾಮಾಣಿಕತೆ ಅಷ್ಟೇ ಅಲ್ಲ, ನಮ್ಮ ಜರ್ನಲಿಸಂ ನಲ್ಲಿ ಇವತ್ತು ಬರ್ತಕ್ಕಂಥ ಹುಡುಗರಿಗೆ ಭಾಷೆಯ ಜ್ಞಾನ ಇಲ್ಲ, ಪ್ರಾಮಾಣಿಕತೆ ಇರಲಿ. ನಾನು ಉದ್ಯೋಗದಲ್ಲಿದ್ದಾಗ ಕೆಲವು ಶಬ್ದಗಳು ಇಂಗ್ಲಿಷ್ ಶಬ್ದವನ್ನು ನಾವು ಮಾರ್ಕೆಟ್ ಅದನ್ನು ಯಾರೋ ಒಬ್ರು ಮಾರ್ಕೆಟ್ ತೆಗೆದು ಮಾರುಕಟ್ಟೆ ಅಂತ ಕನ್ನಡಕ್ಕೆ ಕೊಟ್ಟರಲ್ಲ, ಅದು ಪ್ರತಿ ಮಾರ್ಕೆಟ್ ತೆಗೆದು ಅದನ್ನ ಕನ್ನಡಕ್ಕೆ ಬದಲಿಸಿ ಮಾರುಕಟ್ಟೆ ಅಂತ ಒಳ್ಳೆಯ ಶಬ್ದ ಕನ್ನಡ ಕೊಟ್ಟಂತ ಅದನ್ನು
ಆಮೇಲೆ ಮಾರ್ಕೆಟಿಗೆ ಹೋದೆ ಮಾರುಕಟ್ಟೆ ಎಷ್ಟು ಒಳ್ಳೆ ಶಬ್ದ ಸಾಂಗ್ಯ ಅರ್ಥ ಸಾಂಗ್ಯ ಸಂತೋಷ. ಹಾಗೆ ಎಷ್ಟೋ ಶಬ್ದಗಳ ನಮ್ಮಲ್ಲಿ ಪತ್ರಿಕೆಯಲ್ಲಿ ಕನ್ನಡ ಭಾಷೆಯನ್ನ ಪತ್ರಿಕೆಯಲ್ಲಿ ಹೊರಗಿಡಿಸ್ತಾ ಇದ್ರು, ಇನ್ನೂ ಹೊರಗಿಡಿಸ್ತಾ ಇದ್ದಾರೆ. ಉದಾಹರಣೆಗೆ ಪುನರ್ರಚನೆ, ಅಂತಾರಾಷ್ಟ್ರೀಯ ಇವೆಲ್ಲ ಶಬ್ದಗಳು ಇದ್ದವು. ನಾನು ಉದಯ ಮಾಡಿದ್ದಾಗ ಇದನ್ನೆಲ್ಲ ಬದಲಾಯಿಸಿದೆ. ಅಂತಾರಾಷ್ಟ್ರೀಯ ಬರೀರಿ, ಪುನರ್ರಚನೆ ಬರೀರಿ, ಪುನರ್ರಚನೆ ಬರೀಬೇಡಿ. ಉದಯ ಮಾಡಿದ್ರೆ ಪತ್ರಿಕೆಗಳವರು ಕೆಲವರು ಅದನ್ನ ಅನುಸರಿಸ್ತಾ ಇದ್ದಾರೆ. ಶಬ್ದಶುದ್ಧಿ ನಾವು ಪತ್ರಿಕೆಯಲ್ಲಿ ಒಳ್ಳೆಯ ಶಬ್ದವನ್ನು ಕೊಟ್ಟರೆ, ಯಾಕಂದ್ರೆ ನಿತ್ಯ ಬಳಕೆಗೆ ಉಪಯೋಗ ಆಗುವುದು ಕಾವ್ಯ ಅಲ್ಲ, ಸಾಹಿತ್ಯ ಅಲ್ಲ, ಬೇಬರು. ಅದರಲ್ಲಿ ನಾವು ಕೆಟ್ಟ ಶಬ್ದಗಳನ್ನ ಪ್ರಯೋಗ ಮಾಡಿದ್ರೆ ಅದೇ ರೂಢಿಯಲ್ಲಿ ಬರುವುದು. ನನಗೆ ಒಮ್ಮೊಮ್ಮೆ ಅನಿಸೋದು, ನಮ್ಮ ಇಂತಹ ಶಬ್ದಗಳ ಒಳ್ಳೆಯ ಶಬ್ದಗಳನ್ನು ನಿರ್ಮಾಣ ಮಾಡುವುದಕ್ಕೆ ಹಳ್ಳಿಯಲ್ಲಿ ಎಷ್ಟು ನಾವು ಓದಿದವರಾದ ನಾವು ಎಷ್ಟೋ ಜನ ಕ್ರಾಫ್ ಫುಡ್ ಹೇಳೋದು ಕೇಳಿದ್ದೇನೆ. ಅದು ಯಾಕೆ ಅಲ್ಲಿ ಎಷ್ಟು ಅಂತ ಗೊತ್ತಿದ್ದೇನೆ. ಕ್ರಾಫ್ ಅದು ಹೌದು. ನಾವು ಎಲ್ಲರಿಗೂ ದೇವಸ್ಥಾನ ಹೋಗುವಾಗ ಏನು ದೇವರಿಗೆ ಫಲ, ಅದು ಯಾವ ಭಾಷೆ ಫಲ ಎಷ್ಟೇ ಪಾಪ ಅಲ್ಲ, ಅದು ಬರೋದೇ ಇಲ್ಲ. ಇವತ್ತು ಪಾಪ ಮಾಡಿಬಿಟ್ಟಿದೆ. ಫಾ ಅನ್ನೋದು ಅಕ್ಷರವೇ ಹೋಗಿದೆ. ಕಾರಣ ಎಷ್ಟು ಇಂಗ್ಲಿಷ್ ಪ್ರಥಮ ಇಲ್ಲ, ಕನ್ನಡ ಅಕ್ಷರವೇ ಹೋಗಿದೆ. ನಿಮಗೆ ಇವತ್ತು ಸ್ವಾಮಿಗಳ ಹತ್ರ ಹೋಗುವಾಗ ಫಲ ಕಾಣಿಕೆ, ಅದು ಸ್ವಾಮಿಗಳು ಕನ್ನಡ ಏನು ಫಲ ಅನ್ನೋದು ಫಲ ಕಾಣಿಕೆ ಯಾರು ಹೋಗಿದ್ರು, ಫಲ ಕಾಣಿಕೆ ಕೊಡಲು. ನನ್ನ ಕಡೆ ಒಂದ್ಸತಿ ಹೇಳಿದೆ, ಏನು ಇವಾಗ ಸ್ವಲ್ಪ ಜಡ್ಡಾಗಿದೆ, ಏನಾಗಿದೆ ಜಡ್ಡಾಗಿದೆ, ಜಡ್ಡು ಆಗಿರೋದು ಅದೇ ಜಡ್ಡು ಕೆಳಗೆ ಇಂಗ್ಲೀಷ್ ಆಗುತ್ತೆ. ಸ್ವಲ್ಪ ಜಡ್ಡಾಗಿದೆ ಇವತ್ತು ಮತ್ತೆ ಬನ್ನಿ ಅಂತ ಹೇಳಿದ್ರೆ ಏನು ಮೋಹ ಇದೆ ಅಲ್ಲ. ಕನ್ನಡ ಅಕ್ಷರಗಳನ್ನು ಉಚ್ಚಾರ ಮಾಡಿ ಬರೋದಿಲ್ಲ, ಶಾಲೆಯಲ್ಲಿ ಹೇಳಿಕೊಡೋಲ್ಲ. ಅಲ್ಪಪ್ರಾಣಗಳು ಸಂಸ್ಕೃತ ಶಾಲೆ ಬೇಕು ಕೋಶ ಕೊಡ್ತಿದ್ದಂತೆ. ಕ್ಷ, ಧರಿತ್ರಿ, ಧರಣಿ ಎಂದುಂಟದು. ಇವಾಗ ಧಾರವಾದ ಇವರು ದರ, ಧರಿತ್ರಿ, ಧರಣಿ ಅಂದ್ರು. ಅದು ಶಿಷ್ಯ ಹಾಗೆ ಹೇಳಿದ, ದರ, ಧರಿತ್ರಿ, ಧರಣಿ. ದೊಡ್ಡ ದರ ಹೇಳೋದು, ದೊಡ್ಡ ದರ, ದೊಡ್ಡ ಧರಿತ್ರಿ, ಹೇಳಲಿಕ್ಕೆ ಮೇಸ್ತ್ರಿಗೆ ಹೋದ್ರೆ ಶಿಷ್ಯರಿಗೆ ಹೇಳೋದು. ಇವತ್ತು ಒಂದು ಶಬ್ದವನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂತ ಫೊನೆಟಿಕ್ಸ್ ಕ್ಯಾಸೆಟ್ ಮಾಡಿ ಅದನ್ನು ಮಕ್ಕಳಿಗೆ ಕಳಿಸ್ತಾರೆ. ನಾವು ಶಬ್ದವನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂತ ಕೂಡ ಹೇಳ್ಕೊಡೋದು ಮಕ್ಕಳಿಗೆ. ಹೇಗೆ ಉಚ್ಚಾರ ಮಾಡೋದು ನಡೆಯುತ್ತೆ. ಈ ರೀತಿಯಾಗಿ ಭಾಷೆಯ ಬಗ್ಗೆ ಆಗಿರುವ ಅವಜ್ಞೆ, ಕನ್ನಡದ ಬಗ್ಗೆ ಈಗ ನೋಡಿ, ನೀವು ಕೇರಳ ಪತ್ರಕರ್ತರಿಗೆ ಕೇರಳ, ತಮಿಳು, ಮಲಯಾಳ ಅಂತಂದ್ರೆ ಜೀವ ಬಿಡ್ತಾರೆ. ತಮಿಳುನಾಡಿಗೆ ಹೋದ್ರೆ ಅವರು ತಮಿಳಿನಲ್ಲಿ ಅಲ್ಲದೆ ಬೇರೆ ಭಾಷೆ ಬೋರ್ಡ್ ಬರೆಯೋದು. ಬೇಕಾದ್ರೆ ತಮಿಳು ಕಲಿಯಲೇಬೇಕು. ನೀವು ಬೆಂಗಳೂರಿಗೆ ಹೋಗಿ ಯಾವುದೇ ಕನ್ನಡದಲ್ಲಿ ಯಾವುದೇ ಕಡೆ ಹೋಗಿ ಕನ್ನಡದಲ್ಲಿ ಅಲ್ಲಿ ಬೋರ್ಡ್ ಇರುತ್ತೆ ಅನ್ನೋ ಗ್ಯಾರಂಟಿ, ಕನ್ನಡದಲ್ಲಿ ಬೋರ್ಡ್ ಇರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಇತರೆ ಸಣ್ಣದಾಗಿ ಕಡೆ ದೊಡ್ಡದಾಗಿ ಇಂಗ್ಲೀಷ್ ಅನ್ನು ಕೆಲಸ. ಅದು ನೀವು ತಮಿಳುನಾಡಿಗೆ ಹೋಗಿ ನಿಮಗೆ ಅಲ್ಲಿ ಹಿಂದಿ, ಇಂಗ್ಲೀಷ್ ಯಾವುದೂ ಇಲ್ಲ. ನೀವು ಹೋಗ್ಬೇಕು ಅಂದ್ರೆ ಬಸ್ಸಿನಲ್ಲಿ ಕೂಡ ಒಂದು ಯಾವ್ದು ಕನ್ನಡ ಮಾತುಕತೆ. ನಾನು ಅವರ ಅಭಿಮಾನ. ಕೇರಳಕ್ಕೆ ಹೋಗಿ, ಬಾಂಗ್ಲಾದೇಶಕ್ಕೆ ಹೋಗಿ, ಅವರ ಬಾಂಗ್ಲಾ ಅಂದ್ರೆ ನಮ್ಮ ಬಂಗಾಳಿಯಿಂದ ಮುಗಿದು ಹೋಗಿ ಜೀವ ಬಿಡ್ತಾರೆ. ನಮಗೆ ಬರ್ತದೆ ನಮ್ಮ ಕನ್ನಡ ಅಲ್ಲ, ಕನ್ನಡ ಭಾಷೆ. ಯಾವ್ದು ಸಂಚಾರ ಅದಕ್ಕೆ ಏನು ಕೋಟಿಗಟ್ಟಲೆ ರೂಪಾಯಿ ಕೊಡುತ್ತೆ, ನಾವು ಅವ್ರು ಕೋಟಿಗಟ್ಟಲೆ ಖರ್ಚು ಮಾಡಿ ಏನು ಮಾಡಿದ್ದಾರೆ. ಹೀಗೆ ಇವತ್ತು ನಾವು ಕನ್ನಡ ಉಳಿಯುವ ಬಗ್ಗೆ, ನಮ್ಮ ಭಾಷೆ ಉಳಿಯುವ ಬಗ್ಗೆ, ನಾವು ಕನ್ನಡದಲ್ಲಿ ಅಭಿಮಾನ ಬೆಳೆಸುವ ಏನು ಮಾಡಲಿಕ್ಕೆ ಸಾಧ್ಯ, ಅದನ್ನು ನಾವೆಲ್ಲರೂ ಪ್ರಾಯ ನಮ್ಮ ಕಲ್ಲೂರವರು ಗಂಭೀರ ಕನ್ನಡ ಉಳಿಸುವ ಬಗ್ಗೆ ಸಾಹಿತ್ಯ ಪರಿಷತ್ತು ಉಳಿಯೋದು. ಆಮೇಲೆ ಕನ್ನಡ ಉಳಿಬೇಕು, ಕನ್ನಡವೇ ಉಳಿತಾ ಇಲ್ಲ. ಕನ್ನಡ ಉಳಿದಿದ್ರೆ ನಾವು ಸಾಹಿತ್ಯ ಪರಿಷತ್ತು ಏನ್ ಮಾಡ್ಲಿಕ್ಕೆ ಬರುತ್ತೆ. ಕನ್ನಡವನ್ನು ಉಳಿಸುವ ಬಗ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ. ಒಂದು ನನಗೆ ಅನಿಸುವುದು, ಟಿವಿ ಇರುತ್ತೆ ಬಿಡಿ, ಟಿವಿಯನ್ನ ಒಂದ್ಸರ್ತಿ ಬಹಳ ಹಿಂದೆ ನನಗೆ ನೆನಪಿದೆ, ಮಣಿಪಾಲಿಗೆ ಒಬ್ಬ ಅಮೇರಿಕನ್ ಬಂದ. ಅವಾಗ ಇನ್ನು ಟಿವಿ ಬಂದಿರಲಿಲ್ಲ ಊಟಿಗೆ. ಎಲ್ಲ ಮಣಿಪಾಲದಲ್ಲಿ ಸೌಕರ್ಯ ಇದೆ, ಬಹಳ ಮಾಡರ್ನ್ ಫೆಸಿಲಿಟೀಸ್ ಎಲ್ಲ ಇದೆ. ಟಿವಿ ಒಂದಿಲ್ಲ, ಈಗ ಫಾರ್ಚುನೇಟ್ ಇಲ್ಲ. ಟಿವಿ ನಿಮ್ಮ ಭಾಗ್ಯ ದೊಡ್ಡದು. ನಮ್ಮ ದೇಶ ಹಾಳಾಗ್ತಾ ಇದೆ ಇವತ್ತು. ಯಾಕಂದ್ರೆ ಬೆಳಗಿಂದ 24 ಗಂಟೆಯೂ 106 ಚಾನೆಲ್ಗಳು. ಯಾವ ಅಧ್ಯಯನ ಇಲ್ಲ, ಏನೂ ಬೇಕಾಗಿಲ್ಲ. ಆಟ ಇಲ್ಲ, ಪಾಠ ಇಲ್ಲ. ಪೂರ್ತಿ ಮಕ್ಕಳು ಹಾಳಾಗ್ತಾ ಇವೆ ನಮ್ಮ ದೇಶದಲ್ಲಿ. ನೀವು ಭಾಗ್ಯವಂತರು ಸರ್. ಬಟ್ ಇವತ್ತು ನಾವು ದೌರ್ಭಾಗ್ಯವಂತರಾಗಿ ಆಗಿದೆ. ಇನ್ನು ಟಿವಿ ಬೇಡ ಅಂತ ಹೇಳಿದ್ರೆ ಅಪ್ಪನ ಕೇಳೋದಿಲ್ಲ, ಮಗನು ಕೇಳೋದು, ಎಲ್ಲರಿಗೂ ಬೇಕು. ಆದ್ರೆ ಒಂದು ಸಮಯ ರೀತಿಯಾದ ಇಷ್ಟೊತ್ತು ನೋಡ್ರಿ, ಆಮೇಲೆ ಓದಲಿಕ್ಕೆ ನಿರ್ಬಂಧ ಮಾಡಲಿಕ್ಕೆ. ಮತ್ತು ಈ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ ಸರಿಯಾಗಿ ಟಿವಿ ಹಿಂದುವ ಕೆಲಸ ಮಾಡಲೇ ಇದೆ. ನಮ್ಮ ದೇಶದಲ್ಲಿ ಪ್ರಾಯ ಕನ್ನಡ ಉಳಿಯುವುದಿಲ್ಲ. ಆಮೇಲೆ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ
ಈ ವಿಷಯದಲ್ಲಿ ತಾವೆಲ್ಲರೂ ದಯವಿಟ್ಟು ಗಂಭೀರವಾಗಿ ತಾವೆಲ್ಲರೂ ನಾನು ನಿಮಗೆ ಉಪದೇಶ ಮಾಡ್ತಾ ಇದ್ದೆ, ನನ್ನನ್ನು ಸೇರಿ ನಾವೆಲ್ಲರೂ ಈ ವಿಷಯದಲ್ಲಿ ಸ್ವಲ್ಪ ಗಂಭೀರವಾಗಿ ಯೋಚಿಸಬೇಕು. ಕನ್ನಡ ಉಳಿದ್ರೆ ನಮ್ಮ ಅಸ್ತಿತ್ವವೇ ಇಲ್ಲ ಅಂತ ಒಂದು ಗಂಭೀರವಾದ ಪ್ರಶ್ನೆಯನ್ನ ಬಹಳ ಅಲಕ್ಷ್ಯವಾಗಿ ನೋಡ್ತಾ ಇದೆ ನಮ್ಮ ರಾಜ್ಯದ ಜನ. ಕನ್ನಡ ಉಳಿದ್ರ ಬಗ್ಗೆ ಸ್ವಲ್ಪ ಗಂಭೀರವಾದ ಚಿಂತನೆ ಮಾಡೋಣ. ಉಪಾಧ್ಯಾಯರು ಆಡಿದ ಮಾತಿನಿಂದ ನನಗೆ ಅನಿಸಿದ ಹಂಚಿಕೊಂಡಿದ್ದೇನೆ. ಇದು ಬರೇ ಸಮ್ಮೇಳನದ ಮೇಲೆ ಆರೋಪ ಅಲ್ಲ, ಇದು ಇಡೀ ಕರ್ನಾಟಕದ ಪರಿಸ್ಥಿತಿಯ ಬಗ್ಗೆ ಆರೋಪ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.